ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರು ಜಿಲ್ಲೆಗೆ ಹಂಚಿಕೆಯಾಗಿರುವ ಹೇಮಾವತಿ ನೀರನ್ನು ರಾಮನಗರ ಮತ್ತು ಮಾಗಡಿ ತಾಲೂಕಿಗೆ ಹರಿಸಲು ಗುಬ್ಬಿ ತಾಲೂಕಿನಲ್ಲಿ ನಡೆಯುತ್ತಿರುವ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿಯನ್ನು ತಕ್ಷಣವೇ ನಿಲ್ಲಿಸದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ತುಮಕೂರಿನಲ್ಲಿ ಗ್ರಾಮಾಂತರ ಬಿಜೆಪಿ ಶಾಸಕ ಬಿ ಸುರೇಶ್ ಗೌಡ ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಎಕ್ಸ್‌ಪ್ರೆಸ್ ಲಿಂಕ್ ನಾಲೆ ನಿರ್ಮಾಣಕ್ಕೆ ಪೊಲೀಸ್ ಸರ್ಪಗಾವಲಿನಲ್ಲಿ ಕಾಮಗಾರಿ ನಡೆದಿದ್ದು, ಇದನ್ನು ಗಮನಿಸಿದ ರೈತರು, ಸಾರ್ವಜನಿಕರು, ಬಿಜೆಪಿಯ ಅನೇಕ ಮುಖಂಡರು ಸ್ಥಳಕ್ಕೆ ತೆರಳಿ ಪ್ರತಿಭಟನೆಗೆ ಮುಂದಾದಾಗ ಪೊಲೀಸರು ಪ್ರತಿಭಟನಾಕಾರರನ್ನು ಬಂಧಿಸಿದ್ದು ಸರಿಯಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ಡಿವೈ ವಿಜಯೇಂದ್ರ, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರೊಂದಿಗೆ ದೂರವಾಣಿ ಕರೆ ಮಾಡಿ ಕಾಮಗಾರಿ ನಡೆಯುತ್ತಿರುವ ಬಗ್ಗೆ ಪ್ರಸ್ತಾಪಿಸಿದ್ದವು. ತುಮಕೂರು ಜಿಲ್ಲೆಯ ಎಲ್ಲ ಪಕ್ಷಗಳ ಜನಪ್ರತಿನಿಧಿಗಳು, ಗಣ್ಯರು, ಮುಖಂಡರು ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರ ಸಭೆಯನ್ನ ನಾಳೆ ಕರೆದು ಚರ್ಚಿಸಿ ಮುಂದಿನ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಅಂತ ತಿಳಿಸಿದರು. ಒಂದು ಸರ್ಕಾರಿ ಡೆಲಿಗೇಷನ್ ಹೋಗಿ ರಾಮನಗರ ಮಾಗಡಿಗೆ ನೀರು ಹೋಗೋದನ್ನ ನಿಲ್ಲಿಸಬೇಕು. ಅದೇನು ಅಲೋಕೇಶನ್ ಇದೆ 0.60 TMC ಇದೆ, ಅದನ್ನ ನಿಲ್ಲಿಸಬೇಕು. ಮತ್ತೆ ಲಿಂಕ್ ಕೆನಾಲ್ ಏನೋ ಒಂದು ವರದಿ ಬಂದಿದೆ, ಆ ವರದಿಯನ್ನ ನಮ್ಮ ಮುಂದೆ ಇಲ್ಲಿರುವಂತ ಎಲ್ಲ ಶಾಸಕರ ಮುಂದೆ ಇಡಬೇಕು. ಆಗುವುಗಳನ್ನ ಡಿಸ್ಕಷನ್ ಮಾಡಬೇಕು. ಎಲ್ಲಿ ನೀರಿನ ಕೊರತೆ ಇದೆ, ನೀರನ್ನ ಯಾವ ರೀತಿ ನಾವು ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ಬೆಳಕನ್ನ ಚೆಲ್ಲುವಂತ ಕೆಲಸವನ್ನ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮತ್ತೆ KN ರಾಜಣ್ಣವರು ಕೂಡ ಇದೊಂದು ಮೀಟಿಂಗ್ ಕರೆದು ಎಲ್ಲರಿಗೂ ಕನ್ವಿನ್ಸ್ ಮಾಡಬೇಕು. ಕನ್ವಿನ್ಸ್ ಮಾಡಿ ಈ ಯೋಜನೆಯನ್ನು ನಿಲ್ಲಿಸಬೇಕು ಅನ್ನೋದೇ ನಮ್ಮದು ಒತ್ತಾಯ. ಅದರಿಂದ ಸೋಮವಾರ ನಮ್ಮದೊಂದು ಮೀಟಿಂಗ್ ಆಗುತ್ತೆ. ಆರ್ ಅಶೋಕ್ ಅವರು ಮತ್ತೆ ನಮ್ಮ ಛಲವಾದಿ ನಾರಾಯಣಸ್ವಾಮಿ ಅವರು ಮತ್ತೆ ವಿಜಯೇಂದ್ರ ಅವರು ಮೀಟಿಂಗ್ ಕರೆದು ತುಮಕೂರು ಜಿಲ್ಲೆಯಲ್ಲಿ ಯಾವ ರೀತಿ ಚಾಲೂ ಮಾಡಬೇಕಿದೆ ಅಂತ ಹೇಳಿ ನಾವು ನಿರ್ಣಯ ಮಾಡ್ತೇವೆ. ಅದರಿಂದ ನಾನು ಸರ್ಕಾರಕ್ಕೆ ಮತ್ತೊಮ್ಮೆ ಆಗ್ರಹ ಮಾಡ್ತೇನೆ, ತಕ್ಷಣ ಪೊಲೀಸ್ ಫೋರ್ಸ್ ತಂದು ಶಕ್ತಿ ಇದೆ ಅಂತ ಹೇಳಿ ನಮ್ಮನ್ನ ಫೋರ್ಸ್ ಮಾಡ್ತೀವಿ ಅಂದರೆ ಖಂಡಿತ ಇದು ಸರಿಯಲ್ಲ. ಸರ್ಕಾರದ ಧೋರಣೆ. ಸರ್ಕಾರಕ್ಕೆ ನಾನು ಸಾಕಷ್ಟು ಎಚ್ಚರಿಕೆ ಕೊಟ್ಟಾಯಿತು, ಜಾಡ್ಸಾಯಿತು, 5 ಆಯಿತು. ಇನ್ನು ನಾನು ಕೊನೆಯ ಅಸ್ತ್ರ ಹೋರಾಟ. ಇದೇನು ನಮಗೆ ವಿಧಿ ಇಲ್ಲ. ಅದಕ್ಕೆ ನಾವು ಹೋರಾಟಕ್ಕೆ ಹೋಗೋಕ್ಕಿಂತ ಮುಂಚೆ ಎಲ್ಲ ಸರ್ವಪಕ್ಷದ ಸಭೆಯನ್ನು ಕರೀತೇವೆ. ಅಲ್ಲಿ ನಿರ್ಣಯ. ಗುಬ್ಬಿ ತಾಲೂಕಿನ ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ಮಾತನಾಡಿ, ಸರ್ಕಾರಿ ಜಾಗ, ಮುಜರಾಯಿ, ದೇವಾಲಯಗಳ ಆಸ್ತಿಗಳಲ್ಲಿ ಕಾಮಗಾರಿ ನಡೀತಾ ಇದ್ದು, ಇದಕ್ಕಾಗಿ ಸಾವಿರಾರು ಪೊಲೀಸರ ಬಂದೋಬಸ್ತ್ ಮಾಡಲಾಗಿದೆ. ಮುಜರಾಯಿ ಇಲಾಖೆ ದೇವಸ್ಥಾನಗಳಿಗೆ ಸೇರಿದ ಆಸ್ತಿಯನ್ನ ಭೂಸ್ವಾಧೀನಪಡಿಸಿಕೊಳ್ಳದೆ ಅದಕ್ಕೆ ಅಗತ್ಯ ಪರಿಹಾರ ನೀಡದೆ ಕಾಮಗಾರಿ ಆರಂಭಿಸುವಂತಿಲ್ಲ ಅಂತ ತಿಳಿಸಿದ್ರು. ಸರ್ಕಾರ ಇಲ್ಲಿಗಲ್ ಆಗಿ ಕೆಲಸ ಶುರು ಮಾಡ್ತಾರೆ. ಕಿಕ್ ಬ್ಯಾಕ್ ಪ್ರಾಜೆಕ್ಟ್ ಅಂತ ಹೇಳಕ್ಕೂ ಹೇಳಕ್ಕೆ ಇಷ್ಟಪಡ್ತೀವಿ. ನಿನ್ನೆ ಮುಜರಾಯಿ ಜಮೀನಿನಲ್ಲಿ 800 ಮೀಟರ್ ನಾವು ಮಾಡ್ತೀವಿ ಅಂತ ಅವ್ರಿಗೆ ಏನು ಮುಜರಾಯಿ ಇಲಾಖೆಗೆ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ದಂತ ಪೂಜಾರಿಗೆ ಆ ಜಮೀನು 2 ಎಕರೆ ಹಂಚ್ಕೊಂಡಿದ್ರು ಎಲ್ಲರೂ. ಆ ಜಾಗದಲ್ಲಿ ಅವರಿಗೆ ಕಾಂಪನ್ಸೇಷನ್ ಕೊಡದಂತೆ ಮತ್ತೆ ದೇವಸ್ಥಾನದ ಅಕೌಂಟ್ಗೂ ದುಡ್ಡು ಹಾಕಕ್ಕೆ ಮುಜರಾಯಿ ಕಮಿಷನ್ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಒಂದು ಲೆಟರ್ ತಗೊಂಡ್ಬಂದು ಎಲ್ಲರಿಗೂ ಕಣ್ಣಿಗೆ ಮಣ್ಣೆಚ್ಚಿ ಕೆಲಸ ಮಾಡಿ ಅಡ್ಮಿಷನ್ ಆಗ್ಬೇಕು. ಯಾವುದೇ ಮುಜರಾಯಿ ಇಲಾಖೆಗಾದ್ರು ದೇವಸ್ಥಾನದಾದ್ರು ಅಡ್ಮಿಷನ್ ಆಗಿ ಅಮೌಂಟ್ ದೇವಸ್ಥಾನದ ಅಕೌಂಟ್ ಹಾಕಿದ್ಮೇಲೆ ಅವ್ರ ಕೆಲಸ ಶುರು ಮಾಡ್ಬೇಕಾಗುತ್ತೆ. ಅಂದ್ರೂ ಈ ಪ್ರಾಜೆಕ್ಟ್ಗೆ ಏನಾರ ಆದ್ರೆ ನಮ್ಮ ಜಿಲ್ಲೆ ಮಾಡ ಹೋಮ ಆಗುತ್ತೆ. ಗುಬ್ಬಿ ತಾಲೂಕು, ಗ್ರಾಮಾಂತರ, ತುಮಕೂರು ಇವೆಲ್ಲ ಏನು 50% 600 ಕ್ಯೂಸೆಕ್ಸ್ ನೀರು ಆ ಪೈಪಲ್ಲಿ ನೀರು ಹೋಗುತ್ತೆ. ಏನು 15 ಅಡಿ ನೀರು ಬರೋದು, 6 ಅಡಿ ನೀರು ಪ್ರೆಷರ್ ಕಮ್ಮಿ ಆದರೆ ಎಲ್ಲಾ ಡಿಸ್ಟ್ರಿಬ್ಯೂಟರ್ಗೂ 50% ನೀರು ಎಲ್ಲ ಕಡೆಗೂ ನೀರು ಹೋಗಕ್ಕಾಗುತ್ತೆ. ಪ್ರಾಜೆಕ್ಟ್ ಮೂಲ ಉದ್ದೇಶ ಪ್ರಾಜೆಕ್ಟ್ ಫೇಲ್ಯೂರ್ ಆಗುತ್ತೆ ಅನ್ನೋ ದೃಷ್ಟಿನಲ್ಲಿ ಜಿಲ್ಲೆಯ ಎಲ್ಲ ಪಕ್ಷದ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹೆಬ್ಬಾಕ ರವಿಶಂಕರ್, ಮುಖಂಡರಾದ ಎಸ್ ವಿಜಯಕುಮಾರ್, ಟಿಆರ್ ಸದಾಶಿವಯ್ಯ, ಗೂಳೂರು ಶಿವಕುಮಾರ್, ಜ್ಯೋತಿ ತಿಪ್ಪೇಸ್ವಾಮಿ, ಜಗದೀಶ್ ಮುಂತಾದವರು ಉಪಸ್ಥಿತರಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಘ್ ಟಿವಿ, ತುಮಕೂರು. ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಡೇ ಕೇರ್ ಕಿಮೋಥೆರಪಿ ಘಟಕವನ್ನು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಉದ್ಘಾಟಿಸಿದರು. ಈ ಹೊಸ ಘಟಕವು ಕ್ಯಾನ್ಸರ್ ರೋಗಿಗಳಿಗೆ ದಿನಚರ ಚಿಕಿತ್ಸೆ ನೀಡಲು ಸೌಲಭ್ಯ ಒದಗಿಸುತ್ತೆ. ಇದರಿಂದಾಗಿ ರೋಗಿಗಳು ಆಸ್ಪತ್ರೆಯಲ್ಲಿ ಉಳಿಯದೆ ಚಿಕಿತ್ಸೆಯನ್ನು ಪಡೆಯಬಹುದು. ಇದು ಸ್ಥಳೀಯ ರೋಗಿಗಳಿಗೆ ಹೆಚ್ಚಿನ ಅನುಕೂಲವನ್ನು ಒದಗಿಸುತ್ತೆ ಹಾಗೂ ಆರೋಗ್ಯ ಸೇವೆಗಳ ಗುಣಮಟ್ಟವನ್ನು ಸುಧಾರಿಸುತ್ತೆ. ಈ ಘಟಕದ ಉದ್ಘಾಟನೆಯು ಜಿಲ್ಲೆಯಲ್ಲಿ ಆರೋಗ್ಯ ಸೇವೆಗಳ ವಿಸ್ತರಣೆಯತ್ತ ಒಂದು ಮಹತ್ವದ ಹೆಜ್ಜೆಯಾಗಿದೆ. ಇದು ಸಾರ್ವಜನಿಕರಿಗೆ ಉತ್ತಮ ಆರೋಗ್ಯ ಸೇವೆಗಳನ್ನು ಒದಗಿಸುವ ಸರ್ಕಾರದ ಬದ್ಧತೆಯನ್ನು ಪ್ರತಿಬಿಂಬಿಸ್ತಾ ಇದೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಟ್ರಾಮಾ ಕೇರ್ ಸೆಂಟರಲ್ಲಿ ಡೇ ಕೇರ್ ಕೀಮೋಥೆರಪಿ ಸೆಂಟರನ್ನು ನಾವು ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಇದು ಇಡೀ ರಾಜ್ಯದಲ್ಲಿ ಒಂದು
16 ಜಿಲ್ಲೆಗಳಲ್ಲಿ ಇದೇ ಥರ ಡೇ ಕೇರ್ ಕೀಮೋಥೆರಪಿ ಸೆಂಟರ್ಸನ್ನು ಉದ್ಘಾಟನೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಮಾಡ್ತಿದ್ದಾರೆ ಮೈಸೂರಲ್ಲಿ. ಸೊ ಇವತ್ತು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ ನಾವು ಮಾಡಿದ್ದೀವಿ. ಜಸ್ಟ್ ಈಗ ಎಲ್ಲ ಡಾಕ್ಟರ್ಸ್ ಹೇಳ್ತಾ ಇದ್ರು, ಬಿಕಾಸ್ ಆಫ್ ದ ವೇರಿಯಸ್ ಲೈಫ್ ಸ್ಟೈಲ್ ಚೇಂಜಸ್ ಮತ್ತು ಪಾನ್ ಯೂಸ್ ಮಾಡೋದ್ರಿಂದ ಮೌತ್ ಕ್ಯಾನ್ಸರ್ ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ಎಸ್ಪೆಷಲಿ ಫಾರ್ ವಿಮೆನ್ ಮತ್ತು ಕೋಲನ್ ಕ್ಯಾನ್ಸರು ಹೆಚ್ಚಾಗಿದೆ. ಮತ್ತು ಅರ್ಬನ್ ರೀಜನ್ಸಲ್ಲಿ 22% ಪಾಪ್ಯುಲೇಷನ್ಗೆ ಈಗ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ. ಸೊ ಹಾಗಾಗಿ ಇದನ್ನು ಪರಿಗಣಿಸಿ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅವರು ಈ ಒಂದು ಸ್ಕೀಮನ್ನು ತಂದಿದ್ದಾರೆ, ದಟ್ ಇಸ್ ಡೇ ಕೇರ್ ಕೀಮೋಥೆರಪಿ ಸೆಂಟರ್. ಯಾಕಂತ ಹೇಳಿದ್ರೆ ಈಗ ಒಬ್ಬರಿಗೆ ಕ್ಯಾನ್ಸರ್ ಬಂದ ಕೂಡಲೇ ಅವ್ರ ಐದರ್ ರೇಡಿಯೇಷನ್ ಆರ್ ಕೀಮೋಥೆರಪಿ ಆರ್ ಅವರು ಆಪ್ರೇಷನ್, ಈ ಇಷ್ಟು ಒಂದು ಪ್ರಾಸೆಸ್ ಇದೆ. ಅವರು ಬ್ಯಾಂಗ್ಳೂರು ಹೋಗಬೇಕು, ಕಿದ್ವಾಯಿ ಹೋಗಬೇಕು, ಇಲ್ಲಾಂದರೆ ಧಾರವಾಡ ಹೋಗಬೇಕು. ಇದಕ್ಕೆ ಅವರಿಗೆ ಎಷ್ಟು ಖರ್ಚಾಗುತ್ತೆ ಮತ್ತು ಒಂದು ಟೈಮ್ ಅವರು ಸ್ಪೆಂಡ್ ಮಾಡಬೇಕು. ತುಮಕೂರಿಂದ ಬ್ಯಾಂಗ್ಳೂರಿಗೆ ಹೋಗಿ ಬರೋದು ಮತ್ತು ಅಲ್ಲಿ ಸ್ಟೇ ಮಾಡೋದು ಅದೆಲ್ಲ ಅವ್ರಿಗೆ. ಈ ಕಾರ್ಯಕ್ರಮದಲ್ಲಿ ಡಿಎಚ್ಒ ಡಾಕ್ಟರ್ ಚಂದ್ರಶೇಖರ್, ಡಿಎಸ್ ಅಸ್ಗರ್ ಬೇಗ್ ಸೇರಿದಂತೆ ಹಲವಾರು ಅಧಿಕಾರಿಗಳು ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿ ಉಪಸ್ಥಿತರಿದ್ದರು. ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಲಬುರಗಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರ ಮೇಲೆ ಹಲ್ಲೆ ನಡೆಸಿ ಅಕ್ರಮ ಬಂಧನದಲ್ಲಿಟ್ಟಿದ್ದನ್ನು ತುಮಕೂರು ಜಿಲ್ಲಾ ಬಿಜೆಪಿ ಎಸ್ಸಿ ಘಟಕದ ಮುಖಂಡರು ತೀವ್ರವಾಗಿ ಖಂಡಿಸಿದ್ದಾರೆ. ಜಿಲ್ಲಾ ಬಿಜೆಪಿ ಕಾರ್ಯಾಲಯದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ವಹೇದ್ ಚುಚ್ಚಯ್ಯ ಅವರು ಸುದ್ದಿಗೋಷ್ಠಿ ನಡೆಸಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಬೆಂಬಲಿಗರು ನಡೆಸಿದ್ದ ದೌರ್ಜನ್ಯವನ್ನು ತೀವ್ರವಾಗಿ ಖಂಡಿಸಿ ಕಲಬುರಗಿ ಪೊಲೀಸರು ನಾರಾಯಣಸ್ವಾಮಿ ಅವರಿಗೆ ರಕ್ಷಣೆ ನೀಡದೆ ಮೂಕ ಪ್ರೇಕ್ಷಕರಾಗುವ ಮೂಲಕ ಕಾಂಗ್ರೆಸ್ ಏಜೆಂಟ್ ಆಗಿದ್ದಾರೆ ಎಂದು ಛೇಡಿಸಿದರು. ಇನ್ನು ಛಲವಾದಿ ನಾರಾಯಣಸ್ವಾಮಿ ಅವರು ಈ ಹಿಂದೆ ಖರ್ಗೆ ಕುಟುಂಬದ ಅಕ್ರಮ ಆಸ್ತಿಗಳ ಬಗ್ಗೆ ಸದನದಲ್ಲಿ ಹೋರಾಟ ನಡೆಸಿದ್ದಕ್ಕಾಗಿ ಈ ರೀತಿ ಹಲ್ಲೆ ಮಾಡಿದ್ದಾರೆ ಎಂದರು. ಕಲಬುರಗಿಯಲ್ಲಿ ಪೊಲೀಸ್ ವ್ಯವಸ್ಥೆ ಹಾಗೂ ಆಡಳಿತ ಯಂತ್ರ ದುರ್ಬಳಕೆ ವಿರೋಧಿಸಿ ಮೇ 24ರಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಕಲಬುರಗಿ ಚಲೋ ಕಾರ್ಯಕ್ರಮ ನಡೆಯಲಿದೆ ಅಂತ ವೈಎಚ್ ಚುಚ್ಚಯ್ಯ ಹೇಳಿದ್ರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಎಸ್ಸಿ ಮೋರ್ಚಾಧ್ಯಕ್ಷ ಅಂಜನಪ್ಪ, ಮುಖಂಡರುಗಳಾದ ಅಂಜನಮೂರ್ತಿ, ಹನುಮಂತರಾಯಪ್ಪ, ಯಲ್ಲಾಪುರ ರಮೇಶ್ ಮತ್ತಿತರರು ಪಾಲ್ಗೊಂಡಿದ್ರು. ಮೊನ್ನೆ ನಮ್ಮ ವಿಧಾನ ಪರಿಷತ್ತಿನ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿರವರು ಗುಲ್ಬರ್ಗ ಚಿತ್ತಾಪುರಕ್ಕೆ ಪಕ್ಷದ ಕಾರ್ಯಕ್ರಮದ ಅಂಗವಾಗಿ ಹೋದಂಥ ಸಮಯದಲ್ಲಿ ಚಿತ್ತಾಪುರದ ಗೆಸ್ಟ್ ಹೌಸ್ನಲ್ಲಿ ರಾಜ್ಯದ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರ ಪ್ರಚೋದಿತ ಗೂಂಡಾಗಳು ಅವರನ್ನು ಬಂಧನದಲ್ಲಿರಿಸಿ ಮತ್ತು ಅವರ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆಯನ್ನು ನಡೆಸಿ ಕಾರ್ಯಕ್ರಮಕ್ಕೆ ಹಾಜರಾಗದಂತೆ ತಡೆದು ಸುಮಾರು 4 ಗಂಟೆಗಳ ಕಾಲ ದಿಗ್ಬಂಧನದಲ್ಲಿರಿಸಿರುವಂಥದ್ದು ಮತ್ತು ಅವರ ಕಾರಿನ ಮೇಲೆ ಕಪ್ಪು ಮಸಿಯನ್ನು ಬಳಿದು ಧಿಕ್ಕಾರವನ್ನು ಕೂಗಿ ಅವರಿಗೆ ಅವಮಾನಿಸಿರುವಂಥದ್ದನ್ನು ತುಮಕೂರು ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಖಂಡಿಸ್ತದೆ. ಈ ರಾಜ್ಯದಲ್ಲಿ ಏನು ಅಹಿಂದ ಹೆಸರಿನಲ್ಲಿ ಬಂದಂಥ ಮುಖ್ಯಮಂತ್ರಿಯವರ ಆಡಳಿತದಲ್ಲಿ ವಿರೋಧ ಪಕ್ಷಗಳನ್ನು ಹತ್ತಿಕ್ಕುವಂಥ ಕೆಲಸ ಗೂಂಡಾ ರಾಜ್ಯದ ರೀತಿ ನಡೆಸ್ತಾ ಇದ್ದಾರೆ. ಇಲ್ಲಿ ಪ್ರಜಾಪ್ರಭುತ್ವಕ್ಕೆ, ಈ ರಾಜ್ಯದ ಆಡಳಿತದಲ್ಲಿ ಪ್ರಜಾಪ್ರಭುತ್ವಕ್ಕೆ ಬೆಲೆ ಇಲ್ಲ. ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮೇಕಳಿ ಗ್ರಾಮದ ಪ್ರಸಿದ್ಧ ರಾಮಮಂದಿರ ಮಠದ ಪೀಠಾಧಿಪತಿಗಳ ವಿರುದ್ಧ ಇದೀಗ ಅತ್ಯಾಚಾರದಂತಹ ಗಂಭೀರ ಆರೋಪ ಕೇಳಿಬಂದಿದೆ. ಈ ಮಠದ ಲೋಕೇಶ್ವರ ಸ್ವಾಮೀಜಿಯವರ ವಿರುದ್ಧ ಮೂಡಲಗಿ ಪೊಲೀಸರು ಪೋಕ್ಸೋ ಪ್ರಕರಣದಲ್ಲಿ ಎಫ್ಐಆರ್ ದಾಖಲಾಗಿದೆ. ಈ ಘಟನೆಯಿಂದ ಮಠದ ಭಕ್ತರು ತೀವ್ರ ವಿಚಲಿತರಾಗಿದ್ದು ಸ್ವಾಮೀಜಿಗಳ ಬಗ್ಗೆ ಆಕ್ರೋಶಗೊಂಡಿದ್ದಾರೆ. ಪ್ರಕರಣವನ್ನು ಶೀಘ್ರ ತನಿಖೆ ನಡೆಸಿ ಸ್ವಾಮೀಜಿಗಳ ವಿರುದ್ಧದ ಆರೋಪ ಸಾಬೀತಾದರೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಿದ್ದಾರೆ.
ಸ್ವಾಮೀಜಿಯ ಬಗ್ಗೆ ಬಹು ಸಮಯದಿಂದಲೂ ಅನಾಚಾರಗಳ ಬಗ್ಗೆ ಕೇಳಿ ಬರ್ತಾ ಇತ್ತು. ಇದರಿಂದಾಗಿ ತಮ್ಮ ಊರಿನ ಘನತೆಗೆ ಕುಂದುಂಟಾಗಿದೆ ಅಂತ ಹೇಳಿದ್ದಾರೆ. ಮಠದ ಭಕ್ತರೋರ್ವರ ಪುತ್ರಿ ಪ್ರಥಮ PUC ವ್ಯಾಸಂಗ ಮಾಡ್ತಾ ಇದ್ದು 17 ವರ್ಷದ ಅಪ್ರಾಪ್ತೆ ಬಾಲಕಿ ಮೇ 13ರಂದು ಕಾನಟ್ಟಿ ಗ್ರಾಮದ ಸೋದರ ಮಾವನ ಮನೆಯಿಂದ ಮನೆ ಕಡೆಗೆ ಹೋಗ್ತಾ ಇರುವಾಗ ಅದೇ ಮಾರ್ಗವಾಗಿ ಕಾರಿನಲ್ಲಿ ಬಂದ ಸ್ವಾಮೀಜಿ ತಾನು ಆಕೆಯ ಮನೆ ಕಡೆಯೇ ಹೋಗುತ್ತಿರುವುದಾಗಿ ಹೇಳಿ ಆಕೆಯನ್ನ ಕಾರ್ ಹತ್ತಿಸಿಕೊಂಡಿದ್ದಾರೆ. ಪರಿಚಿತ ಸ್ವಾಮೀಜಿ ಎಂದರಿಂದ ಬಾಲಕಿ ಕಾರು ಹತ್ತಿದ್ಲು. ಆಕೆ ಸ್ವಾಮೀಜಿಯ ಆಂತರ್ಯವೇ ಬೇರೆಯಾಗಿತ್ತು. ಕಾರು ಆಕೆಯ ಮನೆ ಮುಂದೆ ನಿಲ್ಲದೆ ಸೀದಾ ರಾಯಚೂರು ಕಡೆಗೆ ಧಾವಿಸಿತ್ತು. ಬಾಲಕಿಯ ಪ್ರತಿರೋಧವನ್ನ ಕೂಡ ಲೆಕ್ಕಿಸದೆ ಸ್ವಾಮೀಜಿ ರಾಯಚೂರಿನ ಲಾಡ್ಜ್ ಒಂದರಲ್ಲಿರಿಸಿ 2 ದಿನ ಆಕೆಯ ಮೇಲೆ ಅತ್ಯಾಚಾರ ನಡೆಸಿದ್ರು ಎನ್ನಲಾಗಿದೆ. ನಂತರ ಮಹಾಲಿಂಗಪುರದ ಬಸ್ ಸ್ಟ್ಯಾಂಡ್ನಲ್ಲಿ ಬಾಲಕಿಯನ್ನ ಇಳಿಸಿ ವಿಷಯವನ್ನ ಯಾರಿಗಾದ್ರೂ ತಿಳಿಸಿದ್ರೆ ಕೊಲ್ಲುವುದಾಗಿ ಬೆದರಿಸಿ ತೆರಳಿದ್ದಾರೆ. ನಂತರ ಬಾಲಕಿ ಕುಟುಂಬದವರಿಗೆ ವಿಷಯ ತಿಳಿಸಿದ್ದು ಪೊಲೀಸ್ ದೂರು ದಾಖಲಿಸಲಾಗಿದೆ. ದೂರು ದಾಖಲಿಸಿಕೊಂಡ ಮೂಡಲಗಿ ಪೊಲೀಸರು ಸ್ವಾಮೀಜಿಯನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇತ್ತ ಸ್ವಾಮೀಜಿ ಪೊಲೀಸರ ವಶವಾಗ್ತಾ ಇದ್ದಂತೆ ಮಠದಲ್ಲಿ ಪರಿಶೀಲನೆ ನಡೆಸಿದೆ. ಜನರಿಗೆ ಧರ್ಮ ಗ್ರಂಥಗಳು, ಪ್ರಸಾದಗಳ ಬದಲಿಗೆ ಮಾರಕಾಸ್ತ್ರಗಳು ಪತ್ತೆಯಾಗಿದೆ ಎನ್ನಲಾಗಿದೆ. ಲೋಕೇಶ್ವರ ಸ್ವಾಮೀಜಿ ಧರ್ಮ ಮಾರ್ಗವನ್ನ ಬಿಟ್ಟು ಅಕ್ರಮಗಳಲ್ಲೇ ಭಾಗಿಯಾಗಿದ್ರು ಅಂತ ಗ್ರಾಮಸ್ಥರು ಕೂಡ ದೂರಿದ್ದಾರೆ. ಈ ಲಾಂಗ ಮಚ್ಚಿ ಅವರು ಇಟ್ಕೊಂಡು ನಿಮ್ಗೆ ಇದುವರೆಗೆ ನಿಮ್ಮ ಕಣ್ಣೆ ಅದರಿಗೆ ಬಿದ್ದಿಲ್ಲ? ಇತ್ತನ್ನೋದು ಎಲ್ಲರೂ ಹೇಳ್ತಿರ್ರಿ. ಹಾಂ, ಆದ್ರೆ ಈ ಟೈಪ್ ಇಟ್ಟಿದ್ದ ಅನ್ನೋದು ನಮ್ಗೇನು ಮಾಹಿತಿ ಇಲ್ಲ. ಇದೆಲ್ಲ ಲಾಂಗ ಮಚ್ಚ ಮಠದಾಗ ಯಾಕ್ರ ಅಂತ? ಯಾಕಂದ್ರೆ ಯಾರೇ ಅವ್ನ ವಿರುದ್ಧ ಹೊಂಟ್ರಂದ್ರ, ಯಾರೇ ಅವ್ರ ಬದಲ್ಲ ಏನಾರೇ ಮಾತಾಡಕತ್ತರಂದ್ರ ಅವ್ರಿಗೆ ಬಡ್ಯಾಕ ಮಾಡಾಕ ಈ ಉದ್ದೇಶದಿಂದ ಇದು ಲಾಂಗ ಮಚ್ಚಿ ಇಟ್ಕೊಂಡ ಅವ್ರಿಗೆ ಅಂಜಿಕೆ ಆಗ್ತೈತ್ರಿ. ಅಂದ್ರ ಅವಂದ ವಿದ್ಯೆ ಅಂತ ಅದೈತಿ ಅಂದ್ರ ರೀ ಎಲ್ಲ ನಮ್ಮನಿ ವಿದ್ಯೆ ಐತ್ರಿ. ಮಾಟ ಮಂತ್ರ ಲಾಂಗ ಮಚ್ಚ ಎಲ್ಲ ನಮ್ಮನಿ ತಯಾರದಾಗ ಇದ್ರ. ಅಲ್ಲ, ಈ ಮಠಕ ನಂಬರ್ ಕೂಡ ಹೇಳ್ತಿದ್ರಂತ. ಮಠದ ನಂಬರು ಹೇಳ್ತಾನ್ರಿ. ಈ ಮಠದಾಗ ನೋಡ್ರಿ ಧಾರ್ಮಿಕ ಚಟುವಟಿಕೆಗಳಿಗಿಂತ ಹೆಚ್ಚಾಗಿ ಇದು ಅನೈತಿಕ ಚಟುವಟಿಕೆಗಳು ಹೆಚ್ಚಾಗಿ ನಡೀತಾವ. ಮಠದ ಹೆಸರೇನ್ರಿ ಅದು? ಮಠದ ರಾಮ ಮಂದಿರ ಅಂತ ಹೆಸರು ಇಟ್ಟಿದನ್ರಿ. ಇಲ್ಲಿ ನಮ್ಮ ಊರಾಗ ಸ್ವಲ್ಪ ಕ್ಷತ್ರಿಯ ಜನ ಹೆಚ್ಚೈತಿನ ಅಂತ ಇಲ್ಲಿ ರಾಮ ಮಂದಿರ ಅಂತ ಇರ್ತಾನ್ರಿ. ಮುಂದೆ ಇಲ್ಲೇ ಚಿಕ್ಕೋಡಿ ತಾಲೂಕದಾಗ ಹಂಜನಟ್ಟಿ ಅಂತ ಒಂದು ಕ್ಷಣ ಅಲ್ಲಿ ಹೋಗಿ ನಾ ಕೃಷ್ಣ ಮಠ ಅಂತ ಅಲ್ಲಿ ಒಂದು ಮಾಡ್ಯಾನ್ರಿ. ಸ್ವಾಮೀಜಿ ಹೆಸರೇನ್ರಿ? ಸ್ವಾಮೀಜಿ ಲೋಕೇಶ್ವರ ಸ್ವಾಮೀಜಿ ಅಂತ ಹೇಳ್ತಾನ್ರಿ. ಓಕೆ, ತಾವು ಸ್ಥಳೀಯರಲ್ಲಿ? ಸ್ಥಳೀಯ. ತಮ್ಮ ಹೆಸರು? ತಮ್ಮ ಹೆಸರು ವಸಂತ ಕರಿಗಾರ. ಅಕ್ಕಪಕ್ಕದ ಜಿಲ್ಲೆಗಳವರೆಗೂ ಮಠಕ ನಂಬರ್ ತಿಳಿಸುವುದು ಇತ್ಯಾದಿ ಮಠದ ಹಿತಾಸಕ್ತಿಗೆ ವ್ಯತಿರಿಕ್ತವಾದ ಅಕೃತ್ಯಗಳನ್ನೇ ಮಾಡ್ತಿದ್ರು ಎನ್ನಲಾಗಿದೆ. ಅದರಿಂದ ಲೋಕೇಶ್ವರ ಸ್ವಾಮೀಜಿಯವರಿಗೆ ತಕ್ಕ ದಂಡನೆ ಆಗಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇದರ ಬದಲಿ ಉಗ್ರವಾದ ಹೋರಾಟ ಮಾಡಕ ತಯಾರಿದೆವು ಗ್ರಾಮಸ್ಥರೆಲ್ಲರೂ. ಇಲ್ಲಿ ಸ್ಥಳೀಯರೇನು ಭಕ್ತರು ಬರ್ತಾರೋ? ಬೇರೆ ಸ್ಥಳೀಯರು ಯಾರು ಬರಂಗಿಲ್ರಿ. ಮಹಾರಾಷ್ಟ್ರದಿಂದ OC ನಂಬರ್ ಹೇಳುದ, ಮಠಕ ಹೇಳುದ, ರಾತ್ರಿ ಚಟುವಟಿಕೆ ಎಲ್ಲ ಇಲ್ಲಿ ಮಾಡ್ತಾನೋ. ಹಗಲಿ ಎಲ್ಲ ಸ್ತಬ್ಧ ಇರ್ತೈತಿ ಇಲ್ಲಿ. ಮತ್ತೆ ಎಲ್ಲ ನಮ್ಮ ಊರ್ ಮಂದಿ ಅಂತೂ ಇಲ್ಲಿ ಯಾರು ಬರಂಗಿಲ್ಲ. ಹೊರಸ್ಥಳದಿಂದ ಮಂದಿನ ಬಂದ ಆ ಮಂದಿಗೆ ಏನಾರ ಒಂದು ಹುಚ್ಚು ಇದನ್ನ ಹೇಳಿ ದುರುಪಯೋಗ, ಮಂದಿನ ಮುಗ್ಧ ಮನುಷ್ಯನ ಮೇಲೆಲ್ಲ ದುರುಪಯೋಗ ತಗೊಂಡು ಬಹಳ ಅಹಿತಕರ ಘಟನೆ ಮಾಡಿ ನಮ್ಮ ಊರಿಗೆ ಕೆಟ್ಟ ಹೆಸರು ತರತನು. ನಾವೆಲ್ಲ ಗ್ರಾಮಸ್ಥರು ಕೂಡಿ ಇದನ್ನ ಇನ್ನು ಮುಂದಿನ ಕ್ರಮ ಕೈಗೊಳ್ಳಕ ಸರ್ಕಾರದವ್ರ ಕ್ರಮ ಕೈಗೊಳ್ಳದಿಲ್ಲ ಅಂದ್ರೆ ನಾವೆಲ್ಲ ಉಗ್ರವಾದ ಹೋರಾಟ ಮಾಡಕ್ ಗ್ರಾಮಸ್ಥರೆಲ್ಲರೂ ನಡೆದೆವು. ಜನ ಎಲ್ಲ ಬರೀ ರಾತ್ರಿನೇ ಬರ್ತಾರೆ? ಎಲ್ಲ ಜನ ಇಲ್ಲಿ ರಾತ್ರಿನೇ ಬರ್ತಾರೆ, ಹಗಲಿ ಯಾರು ಇರೋದಿಲ್ಲ. ಅದು ನಮ್ಮ ಊರವ್ರೆಲ್ಲ ಮಹಾರಾಷ್ಟ್ರ ಬೇರೂರವ್ರು ಅವ್ರಿಗೆ ಏನೇನು ಹೇಳಿ ಕರ್ಸ್ಕೊಂಡ OC ಆಡೋದ, ಅದು ನಂಬರ್ ಹೇಳ್ತೀನಿ, ಅದನ್ನ ಮಾಟ ಮಂತ್ರ ಮಾಡ್ತೀನಿ ಅನ್ನೋದು ಹೇಳಿ ಭಾಳ ಇದನ್ನ ಮಾಡ್ತಾನು. ಇದನ್ನ ಯಾವುದೇ ಕಾರಣಕ್ಕೂ ಆ ಸ್ವಾಮಿಗೆ ಇಲ್ಲಿ ಆಸ್ಪದ ಕೊಡಬಾರದು ನಮ್ಮ ಗ್ರಾಮಸ್ಥರ ಬಗ್ಗೆ. ಮತ್ತೆ ಪೊಲೀಸರು ಅದು ಏನು ಎನ್ಕ್ವೈರಿ ಮಾಡಿ ಯಾರು ಸಂಬಂಧಪಟ್ಟವ್ರು ಇದಕ್ಕೆ ರಾತ್ರಿ ಅದು ಯಾರು ಬಂದಿಲ್ಲ. ಹಿಂದಕ್ಲೆ ಬಂದಾಳಿಗೆ FIR ಮಾಡ್ತೇವೆ ಹಂಗೆ ಹಿಂಗೆ ಹೇಳಿ ನಾವೆಲ್ಲ ಪೊಲೀಸ್ ಅಂತ ಹೋಗಿದ್ದು. ಅವಾಗ ಸಾಹೇಬ್ರೆಲ್ಲ ಹೊಂದಾಣಿಕೆ ಮಾಡಿ ಊರಾಗ ಹಿಂಗೆ ಮಾಡಬೇಡ್ರಿ ಚಲೋ. ಮಹಾದೇವ್ ಕಾಂಬಳೆ, ಅಮೋಕ್ ಟಿವಿ, ರಾಯಭಾಗ. ಕೋಲಾರದಲ್ಲಿ ಮಾವು ಫಸಲು ರೈತನ ಕೈ ಸೇರಿದ್ರೂ ನಿರೀಕ್ಷಿತ ಬೆಲೆ ಸಿಗದೆ ರೈತನಿಗೆ ಶಾಕ್ ನೀಡಿದೆ. ಇಳುವರಿ ಕುಸಿತದಿಂದ ಮಾವು ಬೆಳೆಯಲ್ಲಿ ಭಾರೀ ಏರಿಕೆಯಾಗಿದ್ದು ಮಂಡಿ ಮಾಲೀಕರಿಗೆ ಶಾಕ್ ನೀಡಿದೆ. ಶ್ರೀನಿವಾಸಪುರ ತಾಲೂಕಿನಲ್ಲಿ 39,000 ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಮಾವು ಬೆಳೆದಿದ್ದು ರಾಜ್ಯದಲ್ಲಿ ಅತಿ ಹೆಚ್ಚು ಮಾವು ಬೆಳೆಯುವ ಕೋಲಾರ ಜಿಲ್ಲೆಗೆ ರೈತರಿಗೆ ಭಾರಿ ನಿರಾಸೆಯಾಗಿದೆ. ಕಳೆದ 5 ದಿನದಿಂದ ಮಾವು ಕಟಾವು ಮಾಡಿ ಶ್ರೀನಿವಾಸಪುರ APMC ಮಾರುಕಟ್ಟೆಗೆ ರೈತರು ತರ್ತಾ ಇದ್ದು ಮಂಡಿ ಮಾಲೀಕರಿಗೆ ಶಾಕ್ ಉಂಟಾಗಿದೆ. ಕಳೆದ ವರ್ಷದಂತೆ ಈ ಬಾರಿ ಲಕ್ಷ ಲಾಭ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಭಾರಿ ನಿರಾಸೆ ಉಂಟಾಗಿದೆ. ತೋತಾಪುರಿ, ಮಲ್ಗೋಬಾ, ಮಲ್ಲಿಕಾ, ಸೈಂದೂರ್, ಲಾಲ್ಬಾಗ್ ಸೇರಿ ಎಲ್ಲ ಮಾವು ತಳಿಗಳಿಗೆ ಬೇಡಿಕೆ ಕುಸಿತ ಕಂಡಿದೆ. ಕಳೆದ ವರ್ಷ 1 ಟನ್ ಮಾವು 25,000ದಿಂದ 35,000ಕ್ಕೆ ಮಾರಾಟವಾಗ್ತಾ ಇತ್ತು. ಇದೀಗ ಶ್ರೀನಿವಾಸಪುರ APMC ಮಾರುಕಟ್ಟೆಯಲ್ಲಿ 1 ಟನ್ ಮಾವು 8,000ದಿಂದ 15,000 ಬೆಲೆಗೆ ಮಾರಾಟವಾಗಿದೆ. ಹೊರ ರಾಜ್ಯದಲ್ಲಿ ಬೇಡಿಕೆ ಕುಸಿತ ಹಿನ್ನೆಲೆ ಕೋಲಾರ ಜಿಲ್ಲೆಯ ಮಾವಿಗೆ ಬೇಡಿಕೆ ಕುಸಿತ ಕಂಡಿದೆ. ಲಕ್ಷ ಆದಾಯ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಭಾರಿ ನಿರಾಸೆಯಾಗಿದ್ದು ಮಾವು ಇಳುವರಿ ಕುಸಿತವಾದರೂ ಸೂಕ್ತ ಬೆಲೆ ಸಿಗದೆ ನಷ್ಟ ಉಂಟಾಗಿದೆ. ರಾಜ್ಯ ಸರ್ಕಾರ ಮಾವು ಬೆಳೆಗೆ ಬೆಂಬಲ ಬೆಲೆ ಘೋಷಿಸುವಂತೆ ರೈತರು ಒತ್ತಾಯಿಸಿದ್ದಾರೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ.
ಇವಾಗ ಕೆಲವೊಂದು 10-12 ಮಂಡಿ ಇವಾಗ ಓಪನ್ ಆಗಿರ್ಬೋದು. ಇನ್ನು ಮುಂದಕ್ಕೂ ಹೋಗ್ತಾ ಶುರು ಆಗುತ್ತೆ. ಯಾಕಂದರೆ ಶುರು ಆಗೋದು ಆಲ್ಮೋಸ್ಟ್ ಇನ್ನೊಂದು 10 ಡೇಸಲ್ಲಿ ಎಲ್ಲ ಮಂಡಿಗಳು ಓಪನ್ ಆಗ್ತವೆ ಅಂತ ನಾವು ಅಂದಾಜು ಮಾಡ್ಕೊಂಡಿದ್ದೀವಿ. ಮತ್ತು ರೋಡಲ್ಲಿ ಹಾಕೋದನ್ನ ಕಂಟ್ರೋಲ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ಕೋಬೇಕು ಅಂತ ಹೇಳಿದರೆ, ಅದಕ್ಕೆ ನಮ್ಮ ಸಪೋರ್ಟು, ಪೊಲೀಸ್ ಸಪೋರ್ಟ್ ಎಲ್ಲ ತೊಗೊಂಡು ಅದನ್ನು ವ್ಯವಸ್ಥೆ ಮಾಡೋಕ್ಕೆ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಈ ಸಲ ಒಂದು 40% ಇಳುವರಿ ಬರುತ್ತೆ ಅಂತ ನಾನು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಮೊನ್ನೆ ಇನ್ಫಾರ್ಮೇಷನ್ ತೊಗೊಂಡೆ. ಯಾಕಂದರೆ ಇವಾಗ ಮಳೆ ಆಗಿ ಸುಮಾರು ಉದುರೋಗಿರ್ತವೆ. ಹಾಗಾಗಿ 40% ಇಳುವರಿ ಬರ್ಬೋದು ಲಾಸ್ಟ್ ಟೈಮ್ಗೆ ಕಂಪೇರ್ ಮಾಡಿದ್ರೆ ಅಂತೇಳಿ ಹೇಳ್ತಾ ಇದ್ದಾರೆ. ನಮಗೆ ಕ್ರಾಪ್ ನೋಡಿದ್ರೆ 2 ತಿಂಗಳಲ್ಲಿ ಮುಗಿದೋಗ್ಬೋದು ಅಂತ ನನ್ನ ಅನಿಸಿಕೆ. ಯಾಕಂದರೆ ಹೂವು ಬಂದಾಗ ತುಂಬ ಚೆನ್ನಾಗಿ ಬಂದಿತ್ತು. ಬರ್ತಾ ಅದೇನು ಮಳೆ ಗಿಳೆ ಎಲ್ಲ ಆಗಿ ಹೋದ್ರಿ ಒಂದು ಸೀಸನ್ ಅಂದರೆ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ ಈ ಸಲ ಅಂತ ಅಂದಾಜು ನಾವು ಕೇಳ್ಪಟ್ವಿ. ಹೊರದೇಶಕ್ಕೆ ಪ್ರತಿ ವರ್ಷ ಹೊರದೇಶಕ್ಕೂ ರಫ್ತಾಗುತ್ತೆ. ಮತ್ತು ಪ್ರೀತಾ ಮಳೆ, ಕಾಯಿ ಸಾಗಾಣಿಕೆ ಆಗ್ತಾ ಇಲ್ಲ, ಯಾರೂ ತಗೊಳ್ಳೋರು ಬಂದಿಲ್ಲ, ಇನ್ನು ರೇಟುಗಳು ತುಂಬ ಡೌನ್ ಇದೆ. ಇನ್ನು ಒಂದು ಇದು ಆಂಧ್ರ ತಮಿಳ್ನಾಡಿಂದ ಜಾಸ್ತಿ ಇದೆ. ಅಲ್ಲಿಂದ ಯಾರು ಗ್ರಾಹಕರು ಬರ್ತಾ ಇಲ್ಲ. ಅಲ್ಲಿ ಮುಗಿದ ಮೇಲೆ ಇಲ್ಲಿ ಬರ್ತಾರೆ. ಬಂದ ಮೇಲೆ ರೆಸ್ಪಾನ್ಸ್ ಏನಿರುತ್ತೆ ನೋಡಬೇಕು. ಇವಾಗ ಸದ್ಯಕ್ಕೆ ತುಂಬ ಲೋ ಇದೆ. ಲಾಸ್ಟ್ ಇಯರ್ ತುಂಬ ಚೆನ್ನಾಗಿತ್ತು. ಈ ಸತಿ ಬಿಲೋ 50% ರೇಟು ಇಲ್ಲ. ಲಾಸ್ಟ್ ಇಯರ್ದು 50% ಇಲ್ಲ. ಸೇಂದೂರ 10 ಒಳಗಡೆ ಹೋಗ್ತಾ ಇದೆ. ಮಲ್ಲಿಕಾ 30 ಒಳಗಡೆ ಇದೆ. ಫ್ಯಾಕ್ಟ್ರಿ ಅವರಿನ್ನ ಸ್ಟಾರ್ಟ್ ಮಾಡಿಲ್ಲ. ಫ್ಯಾಕ್ಟ್ರಿ ಕೀಲಕ್ಕಾಗ್ತಾ ಇಲ್ಲ. ರೈತರು ತುಂಬಾ ಬಾಧೆ ಬೀಳ್ತಾ ಇದ್ದಾರೆ. ವ್ಯಾಪಾರಸ್ಥರು ಪತ್ನಿ ಮೇಲೆ ಕಣ್ಣು ಹಾಕಿದ ಸ್ನೇಹಿತನನ್ನ ಭೀಕರವಾಗಿ ಕೊಚ್ಚಿ ಕೊಲೆ ಮಾಡಿರುವ ಘಟನೆ ಕೋಲಾರ ನಗರದ ಪ್ರಶಾಂತ ನಗರದಲ್ಲಿ ನಡೆದಿದೆ. ಹೌದು, ಹೀಗೆ ಭೀಕರವಾಗಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಯಾಗಿ ಹೋಗಿರುವ ವ್ಯಕ್ತಿಯ ಶವ. ಸ್ಥಳದಲ್ಲಿ ಪರಿಶೀಲನೆ ನಡೆಸುತ್ತಿರುವ ಪೊಲೀಸರು. ಕೊಲೆಯಾದ ವಿಚಾರ ತಿಳಿದು ಜಮಾಯಿಸಿರೋ ಜನರು. ಇದೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರ ನಗರದ ಪ್ರಶಾಂತ್ ನಗರದಲ್ಲಿ. ಕೊಲೆಯಾದ ವ್ಯಕ್ತಿಯ ಹೆಸರು 30 ವರ್ಷದ ಅಮೀನ್. ಮೂಲತಃ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಮೂಲದ ವ್ಯಕ್ತಿ. ಇಲ್ಲಿ ಈತನನ್ನ ಕೊಲೆಗೈದ ವ್ಯಕ್ತಿಯ ಹೆಸರು ಇರ್ಫಾನ್ ಹಾಗೂ ಕೊಲೆಯಾದ ಅಮೀನ್ ಇಬ್ಬರು ಸ್ನೇಹಿತರೇ ಆಗಿದ್ರು. ಹೊಸಕೋಟೆಯಿಂದ ತನ್ನ ಚಿಕ್ಕಮ್ಮನ ಮನೆ ಕೋಲಾರಕ್ಕೆ ಕಳೆದ 15 ದಿನಗಳ ಹಿಂದೆ ಆಗಮಿಸಿದ ಉಸ್ಮಾ ತನ್ನ ಪ್ರಿಯತಮ ಅಮೀನನ್ನ ಬರಲು ಹೇಳಿದ್ದಾಳೆ. ಪ್ರಿಯತಮ ಮಾತನ್ನ ನಂಬಿ ಕೋಲಾರದಲ್ಲಿರುವ ಉಸ್ಮಾ ಸಂಬಂಧಿಕರ ಮನೆಗೆ ಅಮೀನ್ ಬಂದಿದ್ದ ಅಷ್ಟೇ. ಅಲ್ಲೇ ಅವನ ಸಾವು ಬರೆದಿಟ್ಟಿತ್ತು ನೋಡಿ. ಪತ್ನಿಯ ಅಕ್ರಮ ಸಂಬಂಧ ಅರಿತುಕೊಂಡಿದ್ದ ಇರ್ಫಾನ್ ಸ್ನೇಹಿತನಿಂದಲೂ ದೂರವಿದ್ದ. ಆದರೆ ಪತ್ನಿಯ ಸಹವಾಸಕ್ಕೆ ಬರೋದಿಲ್ಲ ಎಂದು ಅಮೀನ್ ಮಾತು ಕೊಟ್ಟಿದ್ದ. ಆದರೆ ಪತ್ನಿಗೆ ಚಿಕ್ಕಮ್ಮನ ಮನೆಗೆ ಹೋದಾಗಲೂ ಇಬ್ಬರು ಫೋನ್ ಸಂಪರ್ಕದಲ್ಲಿ ಇರೋದು ಗೊತ್ತಾಗಿದೆ. ರಾಜಿ ಸಂಧಾನದ ಮಾತನಾಡಲು ಬಂದ ಅಮೀನ್ ಮತ್ತು ಇರ್ಫಾನ್ ನಡುವೆ ಮಾತುಕತೆ ಆರಂಭವಾಗಿದೆ. ಮಾತಿಗೆ ಮಾತು ಬೆಳೆದು ಇರ್ಫಾನ್ ಮತ್ತು ಆತನ ಇನ್ನಿಬ್ಬರು ಸಹಚರರು ಅಮೀನ್ನ ತಲೆಯನ್ನ ಬರ್ಬರವಾಗಿ ಮಚ್ಚಿನಿಂದ ಕತ್ತರಿಸಿ ಹಾಕಿದ್ದಾರೆ. ಹೊಸಕೋಟೆಯಲ್ಲಿ ಮಾಂಸದಂಗಡಿ ಇಟ್ಟುಕೊಂಡಿರುವ ಇರ್ಫಾನ್ ಮಾಂಸ ಕತ್ತರಿಸುವಂತೆ ಅಮೀನ್ ತಲೆಯನ್ನ ಕಡಿದು ಹಾಕಿದ್ದಾನೆ. ಅದೇನೇ ಆಗಲಿ ಪರರ ಸೊತ್ತು ಪಾಷಾಣ ಎನ್ನುವಂತೆ ತನ್ನದಲ್ಲದನ್ನು ಪಡೆಯಲು ಹೋದ್ರೆ ಈ ರೀತಿ ಆಗುವ ಸಾಧ್ಯತೆ ಇರುತ್ತದೆ. ಅದರಲ್ಲಿ ಅಕ್ರಮ ಸಂಬಂಧಗಳು ಅದೆಷ್ಟೋ ದಿನ ಇರುತ್ತವೋ ಗೊತ್ತಿಲ್ಲ. ರಾಜಿ ಸಂಧಾನಗಳು ನಡೆದು ಪೊಲೀಸರಿಗೆ ಮುಚ್ಚಳಿಕೆ ಬರೆದುಕೊಟ್ಟ ನಂತರವೂ ಅನೈತಿಕ ಸಂಬಂಧಕ್ಕೆ ಮುಂದಾಗಿದ್ದು ಈ ಕೊಲೆಗೆ ಕಾರಣ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಸದ್ಯ ಪೊಲೀಸರು ಈ ಕುರಿತು ಇನ್ನಷ್ಟು ತನಿಖೆ ಕೈಗೊಂಡಿದ್ದು ಪತ್ನಿಯ ತಂಟೆಗೆ ಬಂದ ಸ್ನೇಹಿತನನ್ನೇ ಗಂಡ ಕೊಲೆಗೈದು ಇದೀಗ ಜೈಲು ಪಾಲಾಗಿದ್ದಾನೆ. ಹರ್ಷವರ್ಧನ್, ಅಮೋಘ್ ನ್ಯೂಸ್, ಕೋಲಾರ. ಗುಂಡ್ಲುಪೇಟೆ ತಾಲೂಕಿನ ಕಾಡಂಚಿನ ಗ್ರಾಮ ಉಪ್ಪಾರ ಕಾಲೋನಿಯ ಜನರಿಗೆ ಕುಡಿಯಲು ನೀರಿಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗುಂಡ್ಲುಪೇಟೆ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕಾಲೋನಿಯಲ್ಲಿ ಬೋರ್ವೆಲ್ ಕೆಟ್ಟು ವಾರಗಳೇ ಕಳೆದರೂ ದುರಸ್ತಿಗೊಳಿಸದೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಮೋಟಾರ್ ರಿಪೇರಿಗೆ ಕೊಂಡೊಯ್ದರೂ ದುರಸ್ತಿ ಮಾತ್ರ ಆಗ್ತಾ ಇಲ್ಲ. ಕಲುಷಿತ ನೀರು ಸೇವನೆಯಿಂದ ಗ್ರಾಮದ ಜನರಲ್ಲಿ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡಿದ್ದು ಗ್ರಾಮ ಪಂಚಾಯಿತಿ ಆಡಳಿತ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಷ್ಟು ದಿನ ಆಯ್ತು ಇದು ಬೋರ್ ಕೆಟ್ಟೋಗಿ? 7 ದಿನ ಆಯ್ತು ಕೆಟ್ಟೋಗಿ. ಕೆಂಪಿಗೆ ಬರ್ತದೆ. ಇವ್ರಿಗೇನೋ ಪಂಚಾಯತ್ ಅವ್ರಿಗೆ ಇಲ್ವಾ? ಮಕ್ಕ ಮರಿಗೆ ನೀರು ಕುಡಿಸಕ ಬಟ್ಟೋಗಿ ನೀರು ಮನೆಗ ಅಡುಗೆ ಮಾಡಕ್ಕೆ ಅದನ್ನ ಕೆರೆ ನೀರಾರ ಅವ್ರ ಮಕ್ಕ ಮಾಡಿರ ಜನ ಕಷ್ಟನೂ ಹೊರ್ತ್ಕೋಬೇಕು. ಪಂಚಾಯತಿಯವರು ಬೋರ್ ಕೆಟ್ಟೋಗಿ ಎಷ್ಟು ದಿನ ಆಗಿದ್ದು ಅಂತಂದು ಬೋರ್ ಬಿಡಿಸ್ಬೇಕು. ಸುಧಾ ಮಾಡ್ಕೊಳೋದಾರು ಇಲ್ಲವ್ರಗ ಇಲ್ಲಿ ನೀರು ಬರ್ತಾ ಇಲ್ಲ ಸರಿಯಾಗಿ. ಗೊತ್ತೇ ನೀರೇ ಬರ್ತಾ ಇಲ್ವಲ್ಲ. ಅವ್ರಾದ್ರಾಗ ತರ ಕಷ್ಟ ಬಿದ್ದಾರ. ಅವ್ರಿಗೆಲ್ಲ ಕುಸಕ್ ಹೋಗೋದಲ್ಲ. ಅವ್ರ ಕಾಡ್ಲವ್ರ ಹೆಂಗಿರ ಓದ್ಕೊಳ್ಳಿ. ಬೋರ್ ಓದ್ಕೊ ಉಣ್ಣಿ ಎಲ್ಲಿ ಬೋರ್ ಸುಧಾ ಮಾಡಿ ಮಡಗಿದ ನಾವ ಯಾವನ ಬೋರ್ ಓದ್ಕೊ ಮಾಡ್ಕೊ ಉಣ್ಣಿ ಅಂತ ಹೇಳವ. ಮಕ್ಕಳ
ಅವ್ರ ಹೆಂಡತಿ ಮಕ್ಕಳು ಸುಖವಾಗಿರೋ ಬಗ್ಗೆ ನಾವು ಇದು ಹೆಂಗೆ ಕಾಡ್ಲವಿ ತಿಪ್ಪಳ್ಳಿ ನೀರು ಕುಡಿಬೋದು ನಾವು. ಅವ್ನು ಚೆನ್ನಾಗಿರೋ ನೀರು ಕುಡ್ಕೊಂಡು ಸೋಕಿ ಪಡೋದು ಕಷ್ಟ ಆದ್ರೆ ಇವ್ ಬಂದು ಸುಧಮ್ಮ ಇವ್ ನಮ್ಮನ್ನು ನಾಶ ಮಾಡಿಲ್ಲ. ಏನಾದ್ರು ಇಷ್ಟು ಕೆಂಪು ಎಷ್ಟು ಹೇಳೋದು ಶುದ್ಧ ಮಾಡಿಸಿ ಅಂತ. ಅವ್ರ ಹೆಂಡತಿ ಮಕ್ಕಳು ಕಷ್ಟ ಸುಖವಾಗಿರ್ಬೋದು, ನಮ್ಗೆ ಕಾಡ್ಲವಿಲ್ಲ ಹೆಂಗೆಲ್ಲ ತಿಳ್ಕೊಂಡು ಮತ್ತೆ PDO ಈ ಬೋರ್ವೆಲ್ ನೀರು ಕುಡಿ ಅಂತ ಹೇಳಿದ್ರಂತಲ್ಲ. ನೀರು ಕುಡಿದ್ರೆ ಅವ್ರ ಹೆಂಡತಿ ಮಕ್ಕಳು ಕುಡಿಸ್ಬೇಕು. ಬೊಮ್ಮನಹಳ್ಳಿ ಪಂಚಾಯತಿ ರವಿಚಂದ್ರನ್ ಅಂತ PDO ಈ ಬೋರ್ವೆಲ್ ನೀರು ಕುಡಿರಿ ಅಂತ ಹೇಳಿದಾರಂತೆ. ಅದು ತುಂಬಾ ಕೆಂಪಗಿದೆ. ಶಿವಕುಮಾರ್, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಕುಮಾರಸ್ವಾಮಿ ಯಾವತ್ತಾದರೂ ಸತ್ಯ ನುಡಿದಿದ್ದಾರಾ? ಹೇಮಾವತಿ ಲಿಂಕ್ ಕೆನಾಲ್ ವಿಚಾರವಾಗಿ ನನ್ನ ವಿರೋಧವೂ ಸಹ ಇದ್ದು ಇಂದು ಡಿಕೆ ಶಿವಕುಮಾರ್ ಜೊತೆಯಲ್ಲಿ ಮಾತನಾಡುತ್ತೇನೆ ಎಂದು ಗುಬ್ಬಿಯಲ್ಲಿ ಶಾಸಕ SR ಶ್ರೀನಿವಾಸ್ ಹೇಳಿದ್ದಾರೆ. ತಾಲೂಕಿನ ಇಸ್ಲಾಂ ನಗರದಲ್ಲಿ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆಯನ್ನ ಮಾಡಿ ಮಾತನಾಡಿದ ಅವರು, ನಾನು ಸಹ ಸರ್ಕಾರದ ಒಂದು ಭಾಗವಾಗಿರೋದ್ರಿಂದ ಎಲ್ಲಿ ಮಾತನಾಡಬೇಕು ಅಲ್ಲಿ ಮಾತನಾಡ್ತೇನೆ. ಜಿಲ್ಲೆಯಲ್ಲಿ ಇರುವ ಸಚಿವರುಗಳು ಸಹ ಇದರ ಬಗ್ಗೆ ಮಾಹಿತಿ ನೀಡಿ ಮನದಟ್ಟು ಮಾಡುವ ಕೆಲಸವನ್ನ ಮಾಡ್ತೇವೆ. ಕುಮಾರಸ್ವಾಮಿ ಯಾವತ್ ನಿಜ ಹೇಳಿದ್ದಾರೆ? ಹೇಳೋದಿಲ್ಲ, ಬರೀ ಸುಳ್ಳು. ಡಿಕೆ ಶಿವಕುಮಾರ್ ಅವರು ಹೇಳಿದ್ರೆ ಇಡಿ ರೈಡ್ ಆಗ್ತದಾ? ಹೀಗೆಂದು ಅರ್ಥ ಮಾಡಿಕೊಂಡು ಮಾತನಾಡಿ. ಗೃಹ ಸಚಿವರು ಪಕ್ಷವನ್ನ ಕಟ್ಟಿ ಬೆಳೆಸಿದಂತವರು. ಮುಖ್ಯಮಂತ್ರಿ ಆಗೋದಕ್ಕೆ ಅವರಿಗೂ ಸಹ ಅರ್ಹತೆ ಇದೆ. ಅವರು ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಅದನ್ನ ನಮ್ಮ ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಅಂತ ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ವೆಂಕಟೇಶ್, ಮುಖಂಡರಾದ ಪಾಟೀಲ್ ದೇವರಾಜು, ಲಿಂಗಮ್ಮನಹಳ್ಳಿಯ ರಾಜಣ್ಣ, ಶಂಕರಾನಂದ ಸೇರಿದಂತೆ ಇತರರು ಹಾಜರಿದ್ದರು. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ಇಲ್ಲ, ಇದು ನಮಗೆ ಎಲ್ಚಿಹಳ್ಳಿಗೊಂದು ಇದೊಂದು ಮಸ್ಟ್ ಅಂಡ್ ಶುಡ್ ಆಗಬೇಕಾಗಿತ್ತು. ಅದರಲ್ಲಿ ಇದನ್ನ 10 ಕೋಟಿ ರೂಪಾಯಿ ಈಗ ಹಾಕಿದ್ದೀವಿ, ಅದು ಹಾಕಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದು ಎಲ್ಚಿಹಳ್ಳಿಯಿಂದ ಇದು ಗೊರ್ಜಿಹಳ್ಳಿ ಗೇಟ್ವರೆಗೂ ಮಾತ್ರ ಆಗುತ್ತೆ. ಅದು ಎಸ್ಟಿಮೇಟ್ ಹೆಂಗಾಗಿದೆ ಅಂತಂದರೆ, ಅದು ಕಡಬಾದಿಂದನ ಎತ್ತಿನಹೊಳೆರು ಬ್ಯಾಡಗೆರೆ ಮೇಲೆ ಅಪ್ ಟು ಎಲ್ಚಿಹಳ್ಳಿಗೆ ಹೋಗಿ ಅದು ಎತ್ತಿನಹೊಳೆರು ಎಸ್ಟಿಮೇಟ್ ಮಾಡ್ಕೊಂಡವ್ರು. ಎತ್ತಿನಹೊಳೆ ಪೈಪ್ ಲೈನ್ ಹೋಗ್ತವೆ ಅಂತ ಹೇಳಿ ಎತ್ತಿನಹೊಳೆರು ಮಾಡ್ಕೊಂಡಿದ್ದರಿಂದ ನಾವು ಅದನ್ನು ಸೇರ್ಸೋಕ್ಕಾಗಿಲ್ಲ. ನಾವು ಈಗ ಗೇಟ್ನಿಂದನ ಗೊರ್ಜಿಹಳ್ಳಿ ಗೇಟ್ವರೆಗೂ 10 ಕೋಟಿ ರೂಪಾಯಿ ಹಾಕಿ ಈಗ ರಸ್ತೆ ಮಾಡ್ತಾ ಇದ್ದೀವಿ. ಯಾವುದು ಎಲ್ಚಿಹಳ್ಳಿದು ಅದನ್ನು ಹಾಕಿದ್ದೀನಿ. ಅದನ್ನು ನಾನು ಗೊರ್ಜಿಹಳ್ಳಿ ಗೇಟಿಂದ ಹಾಕೋಕ್ಕೆ ಪ್ರಪೋಸಲ್ ಕೊಟ್ಟಿದ್ದೆ. ಅದು ಓವರ್ಲ್ಯಾಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಎತ್ತಿನಹೊಳೆ ಅದು ಅಪ್ರೂವಲ್ ಆಗಿರೋದ್ರಿಂದ ಅದನ್ನು ಮಾಡೋಕ್ಕೆ ಬರಲ್ಲ ಅಂತಂದರು. ಅದಕ್ಕೆ ನಾನು ದೊಡ್ಡ ಕುನಾಲಯಿಂದ ಎಲ್ಚಿಹಳ್ಳಿವರೆಗೂ ಅದನ್ನು ಸೇರಿಸಿದ್ದೀವಿ. ಈಗ ತಾಲೂಕಿನಲ್ಲಿ ಇರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲ ರಸ್ತೆಗಳನ್ನೂ ಕೂಡ ಈಗ ಟ್ಯಾಕಲ್ ಮಾಡೋಕ್ಕೆ ಹಣ ಹಾಕಿ ಬಿಡುಗಡೆ ಮಾಡಿಸ್ತಾ ಇದ್ದೀವಿ. ಒಂದೊಂದುವರೆ ತಿಂಗಳಿಗೆ ಎಲ್ಲ ರಸ್ತೆಗಳು ಹಿಡಿದ ಗ್ಯಾರಂಟಿ ಯೋಜನೆಗಳಿಗೆ ಹಣ ತುಂಬಿಸಕ್ಕಾಗ್ತಾ ಸರ್ಕಾರ, ಅಂತದ್ರಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಕೆಲಸ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ನೀವು ನೋಡ್ರಿ 30 ಕೋಟಿ. ಗುಬ್ಬಿ ತಾಲೂಕಿನ ಹಾಗಲವಾಡಿ ಹೋಬಳಿಯ ಬೆಟ್ಟದಹಳ್ಳಿ ಗವಿಮಠದಲ್ಲಿ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ನಿರಂಜನ ಜಂಗಮ ಪೀಠೋಹರಣ ಸುವರ್ಣ ಮಹೋತ್ಸವ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆದಿದೆ. ಮಾಗಡಿ ರುದ್ರ ಮುನೇಶ್ವರ ಮಠದ ಶ್ರೀ ಚಂದ್ರಶೇಖರ ಸ್ವಾಮೀಜಿ ಮಾತನಾಡಿ, ಬೆಟ್ಟದಹಳ್ಳಿ ಗವಿಮಠದ ಶ್ರೀ ಚಂದ್ರಶೇಖರ ಮಹಾಸ್ವಾಮೀಜಿಯವರು ಪೀಠಾರೋಹಣವಾಗಿ ಇಂದಿಗೆ 50 ಸಂವತ್ಸರಗಳು ತುಂಬಿದ್ದು, ಶ್ರೀಗಳು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಹೆಚ್ಚು ಒತ್ತು ನೀಡಿದ್ದು, ಮಠದ ಸದ್ಭಕ್ತರಿಗೆ ಆಶೀರ್ವಚನ ನೀಡುತ್ತಾ ಸಮಾಜದ ಏಳಿಗೆಗಾಗಿ ಶ್ರಮಿಸ್ತಾ ಇದ್ದಾರೆ. ಲೋಕ ಕಲ್ಯಾಣಕ್ಕಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ತಮ್ಮ ಜೀವನವನ್ನು ಸಮಾಜದ ಒಳಿತಿಗಾಗಿ ಮೀಸಲಿಟ್ಟಿದ್ದಾರೆ ಅಂತ ಶ್ಲಾಘಿಸಿದರು. ಶ್ರೀಮಠದ ಶ್ರೀ ಚಂದ್ರಶೇಖರ್ ಮಹಾಸ್ವಾಮೀಜಿ ಮಾತನಾಡಿ, ನಿರಂಜನ ಜಂಗಮ ಪೀಠಾರೋಹಣ 50ರ ಸುವರ್ಣ ಮಹೋತ್ಸವ ನೆಪ ಮಾತ್ರವಾಗಿದ್ದು, ಲೋಕ ಕಲ್ಯಾಣಾರ್ಥಕವಾಗಿ ಈ ಕಾರ್ಯಕ್ರಮವು ನೆರವೇರಿದೆ. ಸಮಾಜದ ಒಳಿತಿಗಾಗಿ ಅನೇಕ ಮಠಾಧೀಶರು ಇಲ್ಲಿ ಭಾಗವಹಿಸಿ ಮಠದ ಸದ್ಭಕ್ತರಿಗೆ ಸತತ 8 ದಿನಗಳ ಕಾಲ ಆಶೀರ್ವಚನ ನೀಡಿದ್ದು, ಇದರಿಂದ ಲೋಕ ಕಲ್ಯಾಣವಾಗ್ತಾ ಇದೆ, ಸಮಾಜದ ಒಳಿತಿಗೆ ದಾರಿದೀಪವಾಗ್ತಾ ಇದೆ ಅಂತ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಹಲವು ಸ್ವಾಮೀಜಿಗಳು, ಭಕ್ತಾದಿಗಳು, ರಾಜಕೀಯ ಮುಖಂಡರು ಸೇರಿದಂತೆ ಭಕ್ತರು ಭಾಗವಹಿಸಿದರು. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ಭಕ್ತರೇ, ಶರಣರೇ, ಶರಣೆಯರೇ, ಸುವರ್ಣ ಮಹೋತ್ಸವ ಅನ್ನೋದು ಒಂದು ನೆಪ. ನಿರಂಜನ ಪೀಠಾರೋಹಣವಾಗಿ ಸುವರ್ಣ ಮಹೋತ್ಸವ ಅನ್ನೋದು ಒಂದು ನೆಪ ಅಷ್ಟೇನೆ. ಇದರ ಮುಖಾಂತರ ನಾವು 50 ವರ್ಷಗಳ ಕಾಲ ನಿರಂತರ ಸಮಾಜ ಸೇವೆ ಮಾಡಲಿಕ್ಕೆ ಸಹಕರಿಸಿದ, ಸೇವೆ ಮಾಡಲಿಕ್ಕೆ ಎಲ್ಲ ರೀತಿಯಿಂದಲೂ ಪ್ರೋತ್ಸಾಹಿಸಿದಂಥ ಸಕಲ ಸದ್ಭಕ್ತರಿಗೆ, ಶರಣೆಯರಿಗೆ ಸಲ್ಲುವ ಒಂದು ಗೌರವ ಇದೆ. ಹಾಗೆ ನಮ್ಮ ಜೊತೆಯೊಳಗೆ ಅನೇಕ ಮಹಾಪೂಜ್ಯರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಈ ಸುವರ್ಣ ಮಹೋತ್ಸವ ಪೂಜ್ಯ ಎಲ್ಲ ಮಹಾಸ್ವಾಮಿಗಳವರಿಗೆ ಸಲ್ಲುವಂಥ ಗೌರವಾರ್ಪಣೆ. ಆದ್ದರಿಂದ ನೆಪ ಅಷ್ಟೇ. ಈ ಮುಖಾಂತರ 8 ದಿವಸಗಳ ಕಾರ್ಯಕ್ರಮ ನಿರಂತರ ಸಮಾಜಕ್ಕೆ, ಪ್ರಕೃತಿಗೆ,
ಸಕಲ ಜೀವಾತ್ಮರಿಗೆ ಲೇಸಾಗುವಂಥ ಚಿಂತನೆಗಳು ನಡೆದಿದೆ. ಎಲ್ಲರೂ ಸಹಿತ ಅನುಭಾವಿಗಳು ಆಗಮಿಸಿದ್ದಾರೆ. ಪರಮಪೂಜ್ಯ ಶಿವಯೋಗಿಗಳು ಆಗಮಿಸಿದ್ದಾರೆ, ಪರಮಪೂಜ್ಯ ಮಹಾಸ್ವಾಮಿಗಳು ಆಗಮಿಸಿದ್ದಾರೆ. ಹಾಗೆ ರಾಜಕೀಯ ಮುಖಂಡರು, ನಮ್ಮ ಕಾರ್ಯಕರ್ತರು, ಕಾರ್ಯಕಾರಿ ಮಂಡಳಿಯವರು, ಸಮಸ್ತ ಸದ್ಭಕ್ತರು ಆಗಮಿಸಿದ್ದಾರೆ. ಬೆಟ್ಟದಳ್ಳಿಯ ಗ್ರಾಮಸ್ಥರು ಸಹಿತ ಆಗಮಿಸಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ನಮ್ಮ ನೌಕರ ವರ್ಗ ಎಲ್ಲರೂ ಸೇರಿ ಇಂಥದ್ದೊಂದು ಅತ್ಯಂತ ಅರ್ಥಪೂರ್ಣವಾದ ತತ್ವಬದ್ಧವಾದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಇದು ಅವರ ಸೇವೆ, ನಮ್ಮದೇನಿಲ್ಲ. ನಾವು ಅವರಿಗೆ ಮಾರ್ಗದರ್ಶನ ಅಷ್ಟೇ. ಇದು ಈ ಸುವರ್ಣ ಮಹೋತ್ಸವವನ್ನು ಎಲ್ಲರೂ ಸೇರಿ ಆಚರಣೆ ಮಾಡಿದ್ದಾರೆ. ನಮ್ಗೆ ಇದರಿಂದ ಒಂದು ಸಂತೋಷ ಏನಂದರೆ ಎಲ್ಲ ಸದ್ಭಕ್ತರಿಗೆ ಮತ್ತು ಎಲ್ಲರಿಗೂ ಸಹಿತ ಗೌರವ ಸಮರ್ಪಣೆ ಮಾಡಲಿಕ್ಕೆ ಒಂದು ಅವಕಾಶ, ಮತ್ತು ಎಲ್ಲ ಪೂಜ್ಯ ಮಹಾಸ್ವಾಮಿಗಳನ್ನು ಕರೆಸಿ ನಾವು ನಮ್ಮ ಭಕ್ತಿ ಸಮರ್ಪಣೆ ಮಾಡಲಿಕ್ಕೆ ಒಂದು ಅವಕಾಶ ಆಯಿತು. ಇದು ನಿಜವಾಗಲೂ ನಮಗೆ ಒಂದು ರೀತಿಯಾಗಿ ಸಮಾಧಾನ ತಂದಿದೆ. ಈ ಮುಖಾಂತರ ಇಡೀ ನಾಡಿಗೆ ಇದು ಲೋಕ ಕಲ್ಯಾಣಾರ್ಥವಾಗಿ ಕಾರ್ಯಕ್ರಮ ಮಾಡಲಾಗಿದೆ. ಇದನ್ನು ಎಲ್ಲ ಸಕಲ ಸದ್ಭಕ್ತರು ಎಲ್ಲರೂ ಸೇರಿ ಮಾಡಿರುವ ಕಾರ್ಯಕ್ರಮ. ಇದು ಲೋಕ ಕಲ್ಯಾಣವಾಗಬೇಕು. ಸಮಸ್ತ ಸಕಲ ಜೀವರಾಶಿಗಳು ತಾಲೂಕು ಬೆಳ್ತಳ್ಳಿ ಗವಿಮಠದ ಚಂದ್ರಶೇಖರ ಮಹಾಸ್ವಾಮಿಗಳವರ 50ನೇ ವರ್ಷದ ಸುವರ್ಣ ಪಟ್ಟಾಧಿಕಾರ ಮಹೋತ್ಸವದ ಸಮಾರಂಭದ ಸಮಾರೋಪದ ದಿವಸ. ಇದು ಸುವರ್ಣಾಕ್ಷರದಲ್ಲಿ ನಡೆಯುವಂತಹ ಕಾರ್ಯಕ್ರಮ ಇದು. ಏಕೆಂತಂದರೆ ಎಲ್ಲರೂ ಕೂಡ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ಕೊತಾರೆ. ಬೃಹತ್ತಾದಂಥ ಪೆಂಡಾಲ್ ಹಾಕಿ, ಚಪ್ರ ಹಾಕಿ, ದೊಡ್ಡ ದೊಡ್ಡ ರಾಜಕಾರಣಿಗಳನ್ನ ಕರೆದು ಒಂದು ಸಾಧನಾ ಸಮಾವೇಶ ಅಂತ ಮಾಡ್ಕೊತಾರೆ. ಆದರೆ ಬೆಟ್ಟದಲ್ಲಿ ಗವಿಮಠದ ಚಂದ್ರಶೇಖರ ಮಹಾಸ್ವಾಮಿಗಳವರು ಇದು ಸಾಧನಾ ಸಮಾವೇಶವಲ್ಲ, ಇದು ನನ್ನ ಸೇವೆಯ ಸಮಾವೇಶ. ನಾನು 50 ವರ್ಷಗಳ ಕಾಲ ಸಮಾಜಕ್ಕೆ ನಾನು ನನ್ನನ್ನು ಸಮರ್ಪಿಸಿಕೊಂಡಿದ್ದೇನೆ. ಸಮಾಜಕ್ಕೋಸ್ಕರವಾಗಿಯೇ ನಾನು ತ್ಯಾಗ ಮಾಡಿದ್ದೇನೆ. ಆ ತ್ಯಾಗದ ಸಾಂಕೇತಿಕವಾಗಿ ಸುಮಾರು 50 ಸಂವತ್ಸರಗಳನ್ನು ಶ್ರೀಮಠಕ್ಕೆ ನಾನು ಪರಮಪೂಜ್ಯ ಶ್ರೀಗಳವರ ಶಿವಕುಮಾರ ಮಹಾಸ್ವಾಮಿಗಳವರ ಆದೇಶದಂತೆ ಇಲ್ಲಿ ಬಂದು, ಹಳೆಯ ಗುಡ್ಡ ಇಲ್ಲೇನೂ ಇರಲಿಲ್ಲ, ಗುಡ್ಡಲ್ಲಿ ಬಂದು ತಪಸ್ಸನ್ನು ಆಚರಿಸಿ ಭಕ್ತರಿಗೆ ಉದ್ಧಾರ ಮಾಡಿ, ಅಷ್ಟಿಲ್ಲದೆ ನಾಡಿನ ಅನೇಕ ಬರ್ತಕ್ಕಂಥ ಬಡ ಮಕ್ಕಳಿಗೆ ಅಕ್ಷರ ದಾಸೋಹ, ಅನ್ನದಾಸೋಹ, ದಾದಾಸೋಹ ಮಹಾಮಹಿಮರು ಅಂತಂದರೆ ಪರಮಪೂಜ್ಯ. ಗುಬ್ಬಿ ತಾಲೂಕಿನ ಡಿ ರಾಂಪುರ ಗ್ರಾಮದಲ್ಲಿ ಸ್ಥಗಿತಗೊಂಡಿದ್ದ ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿಯನ್ನ ಪ್ರಾರಂಭ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಕಾಮಗಾರಿಯನ್ನ ಸ್ಥಗಿತಗೊಳಿಸುವ ಸಲುವಾಗಿ ಪ್ರತಿಭಟನೆ ನಡೆಸುತ್ತಿದ್ದು, ಕೆಲ ರಾಜಕೀಯ ನಾಯಕರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಮಾಜಿ ಸಚಿವ ಸೊಗಡು ಶಿವಣ್ಣ ಮಾತನಾಡಿ, ಅವೈಜ್ಞಾನಿಕ ಕಾಮಗಾರಿ ಮಾಡುತ್ತಿರುವ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ಸ್ಥಗಿತಗೊಳಿಸುವ ಸಲುವಾಗಿ ಜಮೀನಿನ ಅನುಭವ ಹೊಂದಿರುವ ರೈತರು ಗುಬ್ಬಿ ನ್ಯಾಯಾಲಯದಲ್ಲಿ, ಜಿಲ್ಲಾ ನ್ಯಾಯಾಲಯದಲ್ಲಿ ದಾವೆ ಹೂಡುವ ಮೂಲಕ ತಡೆಯಾಜ್ಞೆ ತಂದಿದ್ದರು. ಜಿಲ್ಲಾಡಳಿತ, ತಾಲೂಕು ಆಡಳಿತ ಕಾಮಗಾರಿ ಪ್ರಾರಂಭಕ್ಕೆ ಮುಂದಾಗಿದೆ. ಅಧಿಕಾರಿಗಳು ರೈತರ ಜಮೀನುಗಳನ್ನು ವಶಪಡಿಸಿಕೊಂಡು ತರಾತುರಿಯಲ್ಲಿ ಕಾಮಗಾರಿಗೆ ಮುಂದಾಗುತ್ತಿರುವುದು ಸರಿಯಲ್ಲ. ಯಾವುದೇ ಕಾರಣಕ್ಕೂ ಕಾಮಗಾರಿ ಮಾಡಲು ನಾವು ಬಿಡೋದಿಲ್ಲ. ಈ ಕಾಮಗಾರಿ ಸ್ಥಗಿತಗೊಳಿಸುವ ಸಲುವಾಗಿ ಜೈಲಿಗೆ ಹೋಗಲು ನಾವು ಸಿದ್ಧರಿದ್ದೇವೆ ಅಂತ ಎಚ್ಚರಿಕೆ ನೀಡಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು ಮಾತನಾಡಿ, ಈ ಕಾಮಗಾರಿ ಅವೈಜ್ಞಾನಿಕವಾಗಿದ್ದು ತುಮಕೂರು ಜಿಲ್ಲೆಗೆ ಹಂಚಿಕೆಯಾಗಿರುವ 24.5 ಟಿಎಂಸಿ ನೀರನ್ನ ಹಳ್ಳ ಮಾರ್ಗದಲ್ಲಿ ರಾಮನಗರ, ಮಾಗಡಿ ಇನ್ನಿತರೆ ನಗರಗಳಿಗೆ ತೆಗೆದುಕೊಂಡು ಹೋಗಲು ನೀರಾವರಿ ಸಚಿವ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಸುಮಾರು 400ಕ್ಕೂ ಪೊಲೀಸ್ ಸಿಬ್ಬಂದಿಗಳ ಭದ್ರತೆಯಲ್ಲಿ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ಮಾಡಿಸಲು ಸಚಿವರು ಮುಂದಾಗಿರುವುದು ಸರ್ಕಾರದ ದೌರ್ಜನ್ಯ ತೋರುತ್ತದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಪೊಲೀಸರು ಪ್ರತಿಭಟನೆ ನಡೆಸುತ್ತಿದ್ದ ರೈತರು ಮುಖಂಡರನ್ನ ವಶಕ್ಕೆ ಪಡೆದು ಬಂಧಿಸಿದರು. ಪ್ರತಿಭಟನೆಯಲ್ಲಿ ಮುಖಂಡರಾದ ದಿಲೀಪ್ ಕುಮಾರ್, ಎಚ್ಟಿ ಭೈರಪ್ಪ, ಪಂಚಾಕ್ಷರಿ, ಇತರ ಮುಖಂಡರು, ನೂರಾರು ಸಂಖ್ಯೆಯ ರೈತರು ಹಾಜರಿದ್ದರು. ಸರ್ಕಾರ ಎಲ್ಲರೂ ಪರವಾಗಿಲ್ಲ, ಅವ್ರು ಯಾರು ಪಾಪಿ ಅವರಲ್ಲ, ಯಾರೋ ಡಿ.ಕೆ. ಶಿವಕುಮಾರ ಅವ್ರ ಪರವಾಗಿ ಅವರು. ಯಾಕೆಂದರೆ ಅವ್ರಿಗೆ ರೊಕ್ಕ ಬೇಕಲ್ಲಪ್ಪ, ದುಡ್ಡು ಹಣ. ಈಗ 800 ಚಿಲ್ಲರೆ ಕೋಟಿ, 1000 ಚಿಲ್ಲರೆ ಕೋಟಿನ ಅಲ್ಲಿ ಖರ್ಚು ಮಾಡೋದು, ಕುಡಿಗಳು ಖರ್ಚು ಮಾಡಿದೆ. 3 ಕೆರೆ ಪಾಲು ನೀರು ಈಗಾಗಲೇ ಮಾಡ್ರಿಗೇಷನ್ ಮಾಡೋರೆ ಚಾನಲ್ ನೀರು ಹೋಗುತ್ತೆ. 2 ಹೋಬ್ಳಿಗೆ ಹೋಗಿಲ್ಲ, ಆ ಹೋಬ್ಳಿಗೆ ಮಾಡಿಬಿಟ್ಟು ಕೆಲಸ ಹೋಗುತ್ತೆ. ಅದ್ರ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಅದ್ರ ಬಗ್ಗೆ ಇವಾಗ ನಾವು ಈಗ ಎತ್ತಿನೊಳಗೆ ನೀರನ್ನ ಇದರಿಂದ ಯಾವುದನ್ನ
ಒಟ್ಟಿಗೆ ಇದರಿಂದ ರಾಮನಗರಕ್ಕೆ ತಗೊಂಡೋಗಿ ಹೊರಟವ್ರೆ ಎಲ್ಲ ಮಾಡ್ತಾವ್ರೆ ನಾವು ಬೇಡ ಅಂತ ಹೇಳಿದ್ವಿ. ಹಾಗೆ ರಾಮನಗರಕ್ಕೆ ತಗೊಂಡೋಗ್ಲಿ ಎಲ್ಲಿಗೆಲ್ಲ ತಗೊಂಡೋಗ್ಲಿ ಅವನು ಇವಾಗ ಬೇಕು ಅಂದರೆ ಇದು ಹೋರಾಟ ಇನ್ನು ಹಿಂಗಲ್ಲ. ಈಗ ನಾವು ಇದು ಹೋರಾಟ ಒಂದ್ಮೇಲೆ ನಾನು ಎಲ್ಲ ಕರೆದ್ಬಿಟ್ಟು ಏನು ಒಂದು ವಿಷಯ ತಗೊಳ್ತೀವಿ. ಈಗ ಹಾಲಪ್ಪ ರಂಗನಾಥ್ ಅಮೋಕ್ ಟಿವಿ ಗುಬ್ಬಿ. ವಿಕಲಚೇತನ ಅಧಿಕಾರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಕಾರ್ಯಕ್ರಮವೊಂದರಲ್ಲಿ ಏಕವಚನದಲ್ಲೇ ನಿಂದಿಸಿರುವ ಅಮಾನವೀಯ ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲಿ ಸ್ಥಳೀಯ ಶಾಸಕರ ಅನುದಾನದಲ್ಲಿ ಅಂಗವಿಕಲರಿಗೆ ದ್ವಿಚಕ್ರ ವಾಹನ ನೀಡುವ ಕಾರ್ಯಕ್ರಮ ಏರ್ಪಡಿಸಿದ್ದು 200 ವಾಹನಗಳಿಗೆ ಕೇವಲ 84 ವಾಹನಗಳನ್ನು ಮಾತ್ರ ಅಧಿಕಾರಿ ಏರ್ಪಡಿಸಿದ್ರು. ಈ ಕುರಿತು ಪ್ರಶ್ನೆ ಮಾಡಿದಾಗ ಲೋಡ್ ಆಗ್ತದೆ ಅಂತ ಅಧಿಕಾರಿ ಉತ್ತರಿಸಿದ್ದಾರೆ. ನಿಮ್ಮಪ್ಪನ ಮನೆಯಿಂದ ಲೋಡ್ ಆಗ್ತಾ ಇದೆಯಾ? ಇಂತಹ ನಾಲಾಯಕ ಅಧಿಕಾರಿಯನ್ನ ನೋಡಿಲ್ಲ ಅಂತ ಗರಂ ಆಗಿ ಏಕವಚನದಲ್ಲಿ ವಿಕಲಚೇತನ ಜಿಲ್ಲಾ ಅಧಿಕಾರಿ ಜಗದೀಶ್ಗೆ ನಿಂದಿಸಿರುವುದಲ್ಲದೆ ನನ್ನ ಕನಸಿನ ಕಾರ್ಯಕ್ರಮ ಕೆಟ್ಟು ಹೋಯಿತು ಅಂತ ಬೇಸರ ಹೊರಹಾಕಿದ್ದಾರೆ. ಈ ದಿನ ತಾಲೂಕು ಆಡಳಿತ, ತಾಲೂಕ್ ಪಂಚಾಯಿತಿ ಹಾಗೂ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿ ನಗರಸಭೆಯ ಸದಸ್ಯರು ವೇದಿಕೆಗೆ ಬರಬೇಕು. ಹಾಗೂ ಇತರೆ ಏನಾದರೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿದ್ರೆ ಅವರು ವೇದಿಕೆಗೆ ಬರ್ಬೋದು. ರಾಜ್ಯದಲ್ಲೇ ಮೊಟ್ಟ ಮೊದಲ ಬಾರಿಗೆ ಶಾಸಕರ ಅನುದಾನದಲ್ಲಿ ವಿಶೇಷ ಚೇತನರಿಗೆ ದ್ವಿಚಕ್ರ ವಾಹನಗಳನ್ನು ರಾಜ್ಯದ ಉನ್ನತ ಶಿಕ್ಷಣ ಸಚಿವ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಡಾಕ್ಟರ್ ಎಂಸಿ ಸುಧಾಕರ್ ಚಿಂತಾಮಣಿಯಲ್ಲಿ ವಿತರಣೆ ಮಾಡಿದ್ದಾರೆ. ಚಿಂತಾಮಣಿ ನಗರದ ಕಿಶೋರ್ ವಿದ್ಯಾಭವನದಲ್ಲಿ 200 ವಿಶೇಷ ಚೇತನರಿಗೆ ದ್ವಿಚಕ್ರ ವಾಹನವನ್ನು ವಿತರಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ 84 ದ್ವಿಚಕ್ರ ವಾಹನಗಳನ್ನು ಮಾತ್ರ ತರಲಾಗಿತ್ತು. ಇನ್ನು ಉಳಿದ ವಿಶೇಷ ಚೇತನರಿಗೆ ದ್ವಿಚಕ್ರ ವಾಹನಗಳನ್ನು ತರದೇ ಇರುವ ಕಾರಣಕ್ಕೆ ಸಚಿವರು ತಮ್ಮ ಭಾಷಣದಲ್ಲಿ ವಿಶೇಷ ಚೇತನರ ಇಲಾಖೆ ಅಧಿಕಾರಿ ಜಗದೀಶ್ ಅವರನ್ನ ನಿಮ್ಮಪ್ಪನ ಮನೆಯಿಂದ ಲೋಡ್ ಆಗ್ತಾ ಇದೆಯಾ ಅಂತ ಗರಂ ಆಗಿ ಮಾತನಾಡಿದ್ದಾರೆ. ನಂತರ ತಮ್ಮ ಭಾಷಣವನ್ನ ಮುಂದುವರಿಸಿ ಇಂತಹ ನಾಲಾಯಕ ಅಧಿಕಾರಿಯನ್ನ ನಾನು ಎಂದೂ ನೋಡಿಲ್ಲ, ನನಗೆ ಬಹಳ ಬೇಸರವಾಗ್ತಾ ಇದೆ. ವಿಶೇಷ ಚೇತನರಿಗೆ ಇಲ್ಲಿ ಕರೆಸಿ ಈ ರೀತಿ ಅಧಿಕಾರ ಮಾಡುವುದು ಸರಿಯಲ್ಲ. ನನ್ನ ಕನಸಿನ ಕಾರ್ಯಕ್ರಮ ಆಗಿದ್ದು ಒಬ್ಬ ಅಧಿಕಾರಿಯ ನಿರ್ಲಕ್ಷ್ಯದಿಂದ ಎಲ್ಲ ಕಾರ್ಯಕ್ರಮ ಹಾಳಾಗಿ ಹೋಯಿತು ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನ ನಮ್ಮ ಹತ್ರ ಅವಕಾಶ ಇದೆ ಕೊಡೋದಕ್ಕೆ. ಇನ್ಯಾರಾದ್ರೂ ತಪ್ಪು ಹೋಗಿದ್ರೆ ದಯವಿಟ್ಟು ಕೊಡಿ. ಇನ್ನ ಕೆಲವರು ನಮ್ಮವ್ರು ಬಂದು ಹೇಳ್ತಾ ಇದ್ದಾರೆ ಪಾರ್ಟಿ ಗಿಲ್ಟಿ ಅಂತ ಬಂದು ನಮಗೆ ಬಾಯಿ ಬಂದಿದ್ದು ಬೈತಾನೆ, ಅವ್ನು ಕೊಟ್ಟಿದ್ದೀರಾ ಗಾಡಿ ಅಂತ. ಅವ್ರು ಯಾರು ಅಂತ ನಾನು ಹೇಳಕ್ ಹೋಗಲ್ಲ. ನಾನು ಅವ್ರಿಗೂ ವಿನಂತಿ ಮಾಡ್ಕೊಡ್ತೇನೆ. ಆಯ್ತು, ಯಾರೋ ಒಬ್ರು ನಿಮ್ಮ ಹೆಸರು ಕೊಟ್ಟಿದ್ದಾರೆ, ನಾವು ಗಾಡಿ ಕೊಟ್ಟಿದ್ದೀವಿ. ಈ ಹಂತದಲ್ಲಿ ಅದನ್ನ ನಾವು ವಾಪಸ್ ತಗೊಳ್ಳೋದು ಆ ರೀತಿ ಒಂದು ಕೀಳು ಮಟ್ಟದ ರಾಜಕೀಯ ನಾವು ಮಾಡಕ್ ಹೋಗೋದಿಲ್ಲ. ತಾವು ಕೂಡ ಅಷ್ಟೇ. ಇವತ್ತು ನಾವೇನು ಸಹಾಯ ಮಾಡಿದ್ದೀವಿ ದಯವಿಟ್ಟು ಅದನ್ನ ನೆನೆಸ್ಕೊಳ್ಳಿ. ನಮ್ಮನ್ನ ನೀವು ಅಕಸ್ಮಾತ್ ರಾಜಕೀಯವಾಗಿ ಬೇರೆ ಕಡೆ ನೀವು ಇದ್ರು ಸಂತೋಷ, ನಮಗೆ ಕೆಟ್ಟದಾಗ ಮಾತ್ರ ದಯವಿಟ್ಟು ಬೈಬೇಡಿ ಅಷ್ಟೇ. ಕೆಟ್ಟದಾಗಿ ಬೈದಾಗ ಭವಿಷ್ಯ ಎಲ್ಲೊಂದು ಕಡೆ ನಿಮ್ಗೆ ದೇವ್ರು ಒಳ್ಳೇದು ಮಾಡಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ನಾನು ನಿಮ್ಮಿಂದ ಅದನ್ನು ವಾಪಸ್ ತೆಗೆದುಕೊಳ್ಳೋದಿಲ್ಲ. ನಮ್ಮ ಮುಖಂಡರಿಗೆ ಹೇಳಿದೆ, ದಯವಿಟ್ಟು ಅದನ್ನ ಹಂಗೆ ಪ್ರತಿಷ್ಠೆ ಮಾಡಬೇಡಿ. ಆಯ್ತು, ಎಲ್ಲೋ ಕೊಟ್ಟಿದ್ದೀವಿ ಅವ್ರಿಗೆ, ಸಂತೋಷ, ಒಳ್ಳೆ ರೀತಿಯಲ್ಲಿ ಇರಲಿ, ಅವ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಈಗ ನಾನು ನಮ್ಮ ಮಹಾಂತೇಶ್ ಸಾಹೇಬ್ರ ಹತ್ರನೂ ಅವರ ನಮ್ಮ ಇವ್ರ ಹತ್ರ ಮಾತಾಡ್ತಿದ್ದೆ. ಅವರು ನಮ್ಮ ಒಂದೊಂದು ವೃದ್ಧಾಶ್ರಮವನ್ನು ನಡೆಸ್ತಾ ಇದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಆನಂದ್, ನಗರಸಭಾ ಆಯುಕ್ತರಾದ ಚಲಪತಿ, ನಗರಸಭೆ ಅಧ್ಯಕ್ಷರಾದ ಜಗನ್ನಾಥ್, ಉಪಾಧ್ಯಕ್ಷೆ ರಾಣಿಯಮ್ಮ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ವೆಂಕಟಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡಪೈಲಗುರ್ಕಿಯ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಜಾಗವನ್ನು ಗುರುತಿಸಿ ಶುಕ್ರವಾರದಂದು ಪಂಚಾಯಿತಿ ಕಚೇರಿಯ ನೂತನ ಕಟ್ಟಡ ಗುದ್ದಲಿ ಪೂಜೆಯನ್ನು ಮಂಡೀಕಲ್ ಮಂಚಿನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗಭೂಷಣ್ ಅವರ ಉಪಸ್ಥಿತಿಯಲ್ಲಿ ಗುದ್ದಲಿ ಪೂಜೆ ನೆರವೇರಿದೆ. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನಾಗರಾಜ್ ಮಾತನಾಡಿ, ದೊಡ್ಡಪೈಲಗುರ್ಕಿ ಗ್ರಾಮ ಪಂಚಾಯಿತಿಗೆ ಒಂದು ಸುಸಜ್ಜಿತ ಕಟ್ಟಡ ಅನಿವಾರ್ಯವಾಗಿತ್ತು. ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರ ಪರಸ್ಪರ ಸಹಕಾರದೊಂದಿಗೆ ಪಂಚಾಯಿತಿಯ ನೂತನ ಕಟ್ಟಡ ನಿರ್ಮಾಣಕ್ಕೆ ಜಾಗ ಗುರುತಿಸಿ ಮಂಜೂರು ಮಾಡಿಸಲು ಸಾಧ್ಯವಾಯಿತು. ಇನ್ನು 15ನೇ ಹಣಕಾಸಿನ ಯೋಜನೆಯಲ್ಲಿ ಪಂಚಾಯಿತಿ ಕಟ್ಟಡ ನಿರ್ಮಾಣಕ್ಕೆ ಸಭೆಯಲ್ಲಿ ಮಂಡಿಸಿದಾಗ ಎಲ್ಲ ಸದಸ್ಯರು ಸಹಮತ ವ್ಯಕ್ತಪಡಿಸಿದ್ದು, ಇದು ಗ್ರಾಮ ಪಂಚಾಯತ್ ಕಟ್ಟಡದ ಗುದ್ದಲಿ ಪೂಜೆ ನೆರವೇರಿದೆ. ಪಕ್ಷಾತೀತವಾಗಿ ರಾಜಕೀಯವನ್ನ ಬದಿಗಿಟ್ಟು ಎಲ್ಲರೂ ಪಂಚಾಯಿತಿ ಕಟ್ಟಡಕ್ಕೆ ಸಹಕಾರ ನೀಡಬೇಕು ಅಂತ ಮನವಿ ಮಾಡಿದರು. ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಜಾಗ ಮಂಜೂರು ಹಾಗೂ ನಿರ್ಮಾಣದ ಸಂಬಂಧಪಟ್ಟಾಗಿ ಗ್ರಾಮ ಪಂಚಾಯಿತಿ ಪಿಡಿಒ ಎಲ್ಲ ಸಹಕಾರ ನೀಡುವುದಾಗಿ ಭರವಸೆ ನೀಡಿ ನಮಗೆ ಮಾರ್ಗದರ್ಶನ ನೀಡಿದ್ದಾರೆ ಅಂತ ತಿಳಿಸಿದರು.
ನಾವು ವಿಶೇಷವಾಗಿ ಈ ಪೂಜೆ ಮಾಡಬೇಕು, ಈ ಜಾಗನ ಮಂಜೂರು ಮಾಡಬೇಕು ಅಂದರೆ ನಮ್ಮ ಪಿ ಡಿ ಒ ಸರ್ ಹೇಳ್ತಾ ಇದ್ರು ನಾವು ತುಂಬ ಶ್ರಮ ಪಟ್ಟೆ ಅಂದರೆ. ಅದರ ಶ್ರಮ ಹಿಂದೆ ವಿಶೇಷವಾಗಿ ನಮ್ಮ ಪಂಚಾಯಿತಿಯ ನಮ್ಮ ಕಮಿಟಿ ಏನಿದ್ದೀವಿ ಯಾರೂ ನಮಗೆ ಎಲ್ಲ ಹೇಳಿದ್ರು. ಏನಂತ ಹೇಳಿದ್ರು, ನಾವೆಲ್ಲ ಎಲ್ಲ ಸಹಕಾರ ಮಾಡ್ತೀವಿ, ನೀವೇನೇ ಮಾಡಿ ನಮಗೆ ನಮ್ಮ ಪೀರಿಯಡಲ್ಲಿ ನಾವು 30 ವರ್ಷದಿಂದ ಇಲ್ಲಿ ಕಟ್ಟಡ ಇಲ್ಲದೆ ಇರೋದನ್ನು ಪರದಾಡ್ತಾ ಇದ್ದೀವಿ. ಇವಾಗ ಇರೋ ಜಾಗ ಏನಾಗಿದೆ ಅಂದರೆ ರಸ್ತೆಗೆ ಹೊರಟೋಗಿದೆ, ಹೈವೇಗೆ ಎಲ್ಲೂ ಜಾಗ ಇಲ್ಲ. ನೀವೇನಾದರೂ ಮಾಡಿ, ನೀವು ನಮ್ಮ ಸಪೋರ್ಟ್ ಇರ್ತೀವಿ, ನಾವು ಕಮಿಟಿಯೆಲ್ಲ ಸೇರಿಕೊಂಡು ನೀವು ಮುಂದೆ ನಿಂತ್ಕೊಂಡು ಎಲ್ಲ ವ್ಯವಸ್ಥೆ ಮಾಡಿ ನೀವು ಜಾಗ ಮಂಜೂರು ಮಾಡಿ ಎಲ್ಲ ಮಾಡೋಣ ಅಂತೇಳಿ ಎಲ್ಲ ಸಹಕಾರ ಮಾಡಿದ್ರು. ಆಮೇಲೆ ಏನು 15 ಫೈನಾನ್ಸಲ್ಲಿ ಕೂಡ ಎಲ್ಲ ಸದಸ್ಯರು ಸೇರಿ ಒಕ್ಕೋರ್ಲಿಂದ ನಾವು ಕೇಳಿದಾಗ ಒಂದು ಸಮಿತಿಯಲ್ಲಿ ಮೀಟಿಂಗ್ ಮಾಡಿ ಈ ಥರ ಬಿಲ್ಡಿಂಗ್ ಮಾಡ್ಕೊಂಡು ನಮ್ಮ ಇದರಲ್ಲಿ ಕಟ್ಟೋಣ ನಾವು ಅಂತ ಕೇಳ್ಕೊಂಡಾಗ ಯಾರೂ ಒಂದು ಮಾತು ಕೂಡ ಮಾತಾಡದೆ ನಮಗೆ ಗೌರವ ಕೊಟ್ಟು ನೀವು ಎಲ್ಲ ವ್ಯವಸ್ಥೆ ಮಾಡಿರಿ. ಇವತ್ತು ಈಗಿನ 15 ಫೈನಾನ್ಸು 15 ಹಣಕಾಸು ಯೋಜನೆಯಲ್ಲಿರುವಂಥ ಅಮೌಂಟನ್ನು ಯಾರೊಬ್ಬ ಸದಸ್ಯರೂ ಸಹ ಒಂದು ಮಾತಾಡದೆ ಪಂಚಾಯತ್ ಬಿಲ್ಡಿಂಗ್ ಕಟ್ಟೋದಕ್ಕಾಗಿ ಕಾಯ್ದಿರಿಸಿ ಅಂತೇಳ್ಬಿಟ್ಟು ಎಲ್ಲ ಒಪ್ಕೊಂಡ್ರು. ಅದಕ್ಕೆ ಅವ್ರಿಗೆ ಈ ಗೌರವ ಎಲ್ಲ ಅವ್ರಿಗೆ ಸಲ್ಲಬೇಕು ಅಂತ ನಾನು ಈ ವೇದಿಕೆ ಮುಖಾಂತರ ನಾನು ಆಸೆ ಪಡ್ತೀನಿ. ಮುಂದೊಂದು ದಿನಾನು ಮುಂದೆ ನಾವು ಏನು 7 ಬೀಳುಗಳಲ್ಲಿ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ. ನಾವು ಎಲ್ಲ ಸೇರಿಕೊಂಡು ಒಂದು ಸುಸಜ್ಜಿತವಾದ ಕಟ್ಟಡವನ್ನು ಕಟ್ಟೋಣ, ನಿಮಗೆಲ್ಲ ಸಹಕಾರ ಕೊಡ್ತೀವಿ ಅಂತೇಳಿ ನನಗೆ ಎಲ್ಲ ಭರವಸೆ ಕೊಟ್ಟರು. ಇವಾಗೂ ಸಹ ನಮ್ಮ ಜೊತೆಯಲ್ಲಿದ್ದಾರೆ, ಅವ್ರಿಗೆ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಆಮೇಲೆ ಇನ್ನೊಂದು ವಿಶೇಷವಾಗಿ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅವರು ಸಹ ಮಾರ್ಗದರ್ಶಕರಾಗಿ ನಾವು ಹೆಂಗೆ ಮಾಡಬೇಕು ಈ ಸಂದರ್ಭದಲ್ಲಿ ಶಾಸಕರ ಸಹೋದರ ಚೇತನ್, ಹಳ್ಳಿ ಮಕ್ಕಳ ಸಂಘದ ರಾಜ್ಯ ಉಪಾಧ್ಯಕ್ಷ ವೆಂಕಟರಮಣಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರು, ಸಿಬ್ಬಂದಿ ವರ್ಗದವರು, ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.